1848-49 ಸಂದರ್ಭದಲ್ಲಿ ಗೋಲ್ಡ್ ಸಿಕ್ಕಿದೆ ಅಂತಕ್ಕಂಥ ಒಂದು ರೂಮರ್ ಮೂಲಕ ಸುಮಾರು 3 ಲಕ್ಷಕ್ಕಿಂತ ಜಾಸ್ತಿ ಜನಗಳು ಕ್ಯಾಲಿಫೋರ್ನಿಯಾದಲ್ಲಿ ಸೇರ್ಕೊಳ್ತಾರೆ, ಗೋಲ್ಡ್ ಮೈನಿಂಗ್ ಬಿಸ್ನೆಸ್ಗೆ ಎಂಟ್ರಿ ಆಗ್ತಾರೆ. ಅನ್ಫಾರ್ಚುನೇಟ್ಲಿ ಮೋಸ್ಟ್ ಆಫ್ ದ ಜನಗಳು ಅದರಲ್ಲಿ ಬ್ಯಾಂಕ್ರಪ್ಟ್ ಆಗ್ತಾರೆ. ಬಟ್ ಹಿಯರ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್, ಅದೇ ಎಕ್ಸಾಕ್ಟ್ ಸಂದರ್ಭದಲ್ಲಿ ಯಾರು ಆ ಒಂದು ಮೈನಿಂಗ್ ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂತಹ ಬಿಸ್ನೆಸ್ ಮೆನ್ಗಳಿಗೆ ಶವಲ್ ಅಥವಾ ಟೂಲ್, ಡಿಗಿಂಗ್ಗೆ ಬೇಕಾಗಿರ್ತಕ್ಕಂಥ ಟೂಲ್ಸ್ಗಳಿರ್ಬೋದು ಅಥವಾ ಶೂಸ್ಗಳಿರ್ಬೋದು, ಟೆಂಟ್ಸ್ಗಳಿರ್ಬೋದು, ಇದನ್ನ ಮಾರ್ತಕ್ಕಂತಹ ಬಿಸ್ನೆಸ್ಗಳು ಮಿಲಿಯನ್ಸ್ ಆಫ್ ಒಂದು ದುಡ್ಡನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳ್ಳುತ್ತೆ. ಮೋರಲ್ ಆಫ್ ದ ಸ್ಟೋರಿ ಇಸ್ ವೆರಿ ಸಿಂಪಲ್. ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಮಲ್ಟಿಪಲ್ ವೇಸ್ಗಳಲ್ಲಿ ನಾವು ಬಿಸ್ನೆಸ್ಗಳನ್ನು ಹುಡುಕ್ಬೋದು. ಬಟ್ ಈ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿಯ ಒಂದು ಮೋರಲ್ ಏನು ಅಂತಂದರೆ, ಮೇನ್ ಬಿಸ್ನೆಸ್ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಮಲ್ಟಿಪಲ್ ಬಿಸ್ನೆಸಸ್ಗಳಿರ್ಬೋದು, ಬಟ್ ಅದೆಲ್ಲದಕ್ಕೂ ಸಪೋರ್ಟ್ ಮಾಡ್ತಕ್ಕಂಥ 1 or 2 ಬಿಸ್ನೆಸಸ್ಗಳೇನಿರುತ್ತೋ ಅದು ಕಂಟಿನ್ಯೂ ಟು ಪರ್ಫಾರ್ಮ್ ಆಗುತ್ತೆ ಅಥವಾ ಜಾಸ್ತಿ ಒಂದು ಗ್ರೋತನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಆ ರೀತಿಯಾದಂಥ ಬಿಸ್ನೆಸ್ಗಳಲ್ಲಿ ಅಂತಕ್ಕಂತಹ ಸಿಚುವೇಶನ್ ಇರುತ್ತೆ. ಇವತ್ತಿನ ವಿಡಿಯೋ ಮೂಲಕ ಇದೇ ಒಂದು ಮೋರಲನ್ನು ಇಟ್ಕೊಳ್ಳೋದ್ರ ಮೂಲಕ ಇಂಡಿಯಾದಲ್ಲಿರ್ತಕ್ಕಂತಹ ಮೇಜರ್ ಥೀಮ್ಸ್ಗಳು, ಆನ್ ಗೋಯಿಂಗ್ ಥೀಮ್ಸ್ಗಳು ಹಾಗೆ ಟ್ರೆಂಡಿಂಗ್ ಥೀಮ್ಸ್ಗಳು, ಆ ಥೀಮ್ಸ್ಗೆ ಸಂಬಂಧಪಟ್ಟಂತಹ ವರ್ಕ್ ಮಾಡ್ತಕ್ಕಂತಹ ಗೋಲ್ಡ್ ಶವಲ್ ಬಿಸ್ನೆಸಸ್ಗಳು ಯಾವುದಿದೆಯೋ ಆ ಬಿಸ್ನೆಸಸ್ಗಳ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ವಿಡಿಯೋ ವಿತ್ ಪ್ರಾಪರ್ ರಿಸರ್ಚ್. ನಾನು ಈ ಎಂಟೈರ್ ಡೇಟಾವನ್ನು ನಿಮಗೆ ಪ್ರೆಸೆಂಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಕೊನೆವರೆಗೂ ನನ್ನ ಜೊತೆ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ, ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ. ಹಾಗಾಗಿ ಕಂಪ್ಲೀಟ್ ವಿಡಿಯೋನ ನೋಡಿ ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಷನ್ಸ್ಗಳು ಅರ್ಥ ಆಗಬೇಕು ಅಂತಂದ್ರೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಇನ್ಫಾರ್ಮೇಷನ್ಸ್ಗಳನ್ನ ಬೇರೆ ಕಡೆಗೂ ಕೂಡ ನೀವು ಅಪ್ಲೈ ಮಾಡಬಹುದು. ಸೊ ಲೆಟ್ಸ್ ಗೆಟ್ ಇಂಟು ದ ಸಬ್ಜೆಕ್ಟ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾವುದೇ ಒಂದು ಅನಲೈಸ್ ಮಾಡಬೇಕು ಅಂತಂದ್ರೂ ಕೂಡ ಟಾಪ್ ಬಾಟಮ್ ಅಪ್ರೋಚ್ ಇಂದ ನಾವು ಬರಬೇಕಾಗುತ್ತೆ. ಇನ್ ದ ಸೆನ್ಸ್ ಮ್ಯಾಕ್ರೋ ಲೆವೆಲ್ ಫಸ್ಟ್ ಲೇಯರ್ ಯಾವುದು ಅಂತಂದರೆ ಇಂಡಿಯನ್ ಎಕನಾಮಿ, ಭಾರತದ ಆರ್ಥಿಕ ವ್ಯವಸ್ಥೆ ಇವತ್ತಿನ ಕಾಲಕ್ಕೆ ಹೇಗಿದೆ. ನಂಬರ್ 1 ನಾವು ನೋಡ್ತೀವಿ ಅಂತಂದರೆ ವಿ ಆರ್ ಇನ್ ಅ ಸೈಕಲ್, ಡಿಫ್ರೆಂಟ್ ಸೈಕಲ್ಸ್ಗಳ ಮೂಲಕ ನಾವು ರನ್ ಆಗ್ತಾ ಇರ್ತೀವಿ. ಇವತ್ತಿನ ಕಾಲಕ್ಕೆ ಇಂಟ್ರೆಸ್ಟ್ ರೇಟ್ಸ್ಗಳು ಡ್ರಾಪ್ ಆಗ್ತಿದೆ. ನಮ್ಮದು 2025 ಸುಮಾರು 125 ಬೇಸಿಸ್ ಇಂಟ್ರೆಸ್ಟ್ ಪಾಯಿಂಟ್ಸನ್ನು ಕಟ್ ಮಾಡಿರುತ್ತೆ RBI. ತುಂಬ ಒಂದು ಟೆಕ್ನಿಕಲ್ ಕಾರಣಗಳಿದೆ ಇದರಿಂದ, ಅಲ್ಲಿಗೆಲ್ಲ ಹೋಗೋದು ಬೇಡ. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಕನ್ಸಂಪ್ಷನ್ ಯಾವಾಗ ಡ್ರಾಪ್ ಆಗುತ್ತೋ ಜನಗಳಿಗೆ ಖರ್ಚು ವೆಚ್ಚ ಮಾಡಲೇಬಾರ್ದಪ್ಪ, ಆ ರೀತಿ ಅಂತ ಒಂದು ಪರಿಸ್ಥಿತಿ ಬಂದಿದೆ, ತೀರಾ ಇನ್ಫ್ಲೇಷನ್ ಇದೆ ಅಥವಾ ತೀರಾ ಒಂದು ಡಿಪ್ರೆಷನ್ ಸಿಚುವೇಶನ್ಸ್ಗಳು ನಡೀತಾ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ನಾರ್ಮಲಿ ಇಂಟ್ರೆಸ್ಟ್ ರೇಟ್ಸ್ಗಳನ್ನ ಕಡಿಮೆ ಮಾಡ್ತಾರೆ. ಸೊ ದಟ್ ಜನಗಳು ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ, ಕಡಿಮೆ ಒಂದು ಬಡ್ಡಿ ದರದಲ್ಲಿ ಸಾಲವನ್ನು ತಗೊಂಡು ಸ್ಪೆಂಡಿಂಗನ್ನು ಮಾಡ್ತಕ್ಕಂಥ ಚಾನ್ಸ್ ಇರುತ್ತೆ. ಅದು ಬಿಸ್ನೆಸ್ಗಳ ಲೆವೆಲಲ್ಲೇ ಇರ್ಬೋದು ಅಥವಾ ಇಂಡಿವಿಜುವಲ್ ವ್ಯಕ್ತಿಗಳ ಲೆವೆಲಲ್ಲೇ ಇರ್ಬೋದು. ಆ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇರ್ತೀವಿ. ಆ್ಯಂಡ್ ನಂಬರ್ 2 ಓವರ್ ಆಲ್ ಪ್ರೊಜೆಕ್ಷನ್, GDP ಪ್ರೊಜೆಕ್ಷನ್ ನಾವು ನೋಡ್ತೀವಿ ಅಂತಂದ್ರೆ ವಿ ಆರ್ ಕನ್ಸಂಪ್ಷನ್ ಎಕನಾಮಿ. ತುಂಬ ಜನಗಳು ನಮ್ಮಲ್ಲಿದ್ದಾರೆ ಅಥವಾ ಯಂಗ್ ಜನತೆಗಳು ನಮ್ಮ ಭಾರತದಲ್ಲಿ ಇರ್ತಕ್ಕಂಥದ್ದು ಇವತ್ತಿನ ಕಾಲಕ್ಕೆ ಒಂದು ಆಪರ್ಚುನಿಟಿ ಅಂತ ನೋಡ್ತೀವಿ ಅಂತಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ ಟರ್ಮ್ಸ್ ಆಫ್ ಎಮರ್ಜಿಂಗ್, ತುಂಬ ಮೆಚೂರ್ಡ್ ಮಾರ್ಕೆಟ್ ಅಪ್ಪ, ತೀರಾ ಗ್ರೋತೇ ಇಲ್ಲ ಇಲ್ಲಿ ಅಂತಕ್ಕಂಥ ಒಂದು ಸಿಚುವೇಶನ್ ನಾವಿಲ್ಲ. ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ಗಳು ಓವರ್ ಆಲ್ ಆಗಿ ಫ್ರಮ್ GDP ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ಇಂಟ್ರೆಸ್ಟ್ ರೇಟ್ಸ್ಗಳ ವಿಚಾರದಲ್ಲಿ ನಾವು ನೋಡ್ತೀವಿ ಅಂತಂದರೆ ಇವತ್ತಿನ ಕಾಲಕ್ಕೆ ನಾವು ಇವತ್ತು ನಿಂತ್ಕೊಂಡು ನೋಡ್ತೀವಿ ಅಂತಂದರೆ ಎನ್ವೈರನ್ಮೆಂಟ್ ಏನಿದೆಯೋ ಬ್ರಾಡರ್ ಎನ್ವೈರನ್ಮೆಂಟ್ ಇಕ್ವಿಟಿ ಮಾರ್ಕೆಟ್ಗೆ ಸಪೋರ್ಟಿವ್ ಆಗಿದೆ. RBIನ ಡೇಟಾ ಪ್ರಕಾರ 2026 ಅಂದರೆ ಆಲ್ಮೋಸ್ಟ್ ನೆಕ್ಸ್ಟ್ ಬರ್ತಕ್ಕಂಥ ವರ್ಷದಲ್ಲಿ 7.3 to 7.4% GDP ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ಗಳಿದೆ. ಓವರ್ ಆಲ್ ಆಗಿ ನಾವು ನೋಡ್ತೀವಿ ಅಂತಂದರೆ ಆರ್ಥಿಕ ಪರಿಸ್ಥಿತಿಗಳು ಸುಧಾರಣೆ ಆಗ್ಬೋದು ಬರ್ತಕ್ಕಂಥ ದಿನಗಳಲ್ಲಿ ಅಂತಕ್ಕಂಥ ಪಾಯಿಂಟ್ ಏನಿದೆಯೋ, ಇಕ್ವಿಟಿ ಮಾರ್ಕೆಟ್ ಕಡೆಗೆ ಜಾಸ್ತಿ ಒಂದು ಎಕ್ಸ್ಪೋಜರ್ನ ನಾವು ಇಟ್ಕೊಳ್ಬೇಕು ಅಥವಾ ಆ ಕಡೆಗೆ ಜಾಸ್ತಿ ಒಂದು ಆಸಕ್ತಿನ ನಾವು ತೋರ್ಸೋಕೆ ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಮಗೆ ತೋರಿಸ್ಕೊಡುತ್ತೆ ಅಟ್ ದ ಬ್ರಾಡರ್ ಲೆವೆಲ್. ಬಟ್ ಎಲ್ಲಿ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಬರ್ತಕ್ಕಂಥದ್ದು, ಸುಮಾರು ಒಂದು ಬಿಸ್ನೆಸ್ಗಳಿದೆ ಇವತ್ತಿನ ಕಾಲಕ್ಕೆ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ನೋಡ್ತೀರಾ ಅಂದರೆ ಮೋರ್ ದ್ಯಾನ್ 5,000, 2,000, 3,000 ಬಿಸ್ನೆಸಸ್ಗಳಿರುತ್ತೆ. ಎಲ್ಲಿ ನಾನು ಫೋಕಸ್ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಬಂದಾಗ ಎಮರ್ಜಿಂಗ್ ಬಿಸ್ನೆಸಸ್ಗಳಲ್ಲಿ ನಾವು ಫಂಡಮೆಂಟಲಿ ನೋಡ್ತೀವಿ ಅಂತಂದರೆ ಯಾವುದೋ ಒಂದು 4-5 ದೊಡ್ಡ ಕಂಪ್ನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಸುಮ್ಮನಿರ್ಬೋದು. ಬಟ್ ಗ್ರೋತನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಇಲ್ಲಪ್ಪ ನಾನು ಒಂಚೂರು ರಿಸ್ಕನ್ನು ತೊಗೊಳ್ರು ಪರವಾಗಿಲ್ಲ, ನನಗೆ ಹೈಯರ್ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ಗಳಿದೆ ಅಂತಕ್ಕಂಥವ್ರು ಆಬ್ವಿಯಸ್ಲಿ ಎಮರ್ಜಿಂಗ್ ಮಾರ್ಕೆಟ್ಗಳು ಅಥವಾ ಮೈಗ್ರೇಷನ್ ಮಾರ್ಕೆಟ್ಸ್ಗಳು, ಮುಂಚೆ ಇರಲಿಲ್ಲ ಈಗ ಆಗ್ತಿದೆ ಅಂತಕ್ಕಂಥ ಸಿಚುವೇಶನ್ಸ್ಗಳೇನಿರುತ್ತೋ ಅಲ್ಲಿ ಕಡೆಗೆ ನಾವು ಜಾಸ್ತಿ ಗಮನ ಕೊಡಬೇಕಾಗುತ್ತೆ. ಸೊ ನಮ್ಮ ಒಂದು ಅನಾಲಿಸಿಸಲ್ಲಿ ಸೆಕೆಂಡ್ ಲೇಯರ್ ಬರ್ತಕ್ಕಂಥದ್ದು ಥೀಮ್ ಅಂತ ಹೇಳ್ಬೋದು ನಾವು, ಅಥವಾ ಒಂದು ಪರ್ಟಿಕ್ಯುಲರ್ ಥೀಮ್ ಬೇಸಿಸಲ್ಲಿ ನಾವು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ನಂಬರ್ 1 ಮೊದಲನೇ ಇಂಪಾರ್ಟೆಂಟ್ ಥೀಮ್ ಇಂಡಿಯಾದಲ್ಲಿ ಬರ್ತಕ್ಕಂಥದ್ದು ಕ್ಯಾಪಿಟಲ್ ಮಾರ್ಕೆಟ್ಸ್ ಫೈನಾನ್ಷಿಯಲೈಸೇಷನ್. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಈಗ 10 ವರ್ಷ 15 ವರ್ಷದ ಹಿಂದಿನ ಒಂದು ವಿಚಾರನ ನಾವು ನೋಡ್ತೀವಿ ಅಂತಂದರೆ ನೀವೇ ಜಸ್ಟ್ ಥಿಂಕ್ ಮಾಡಿ, ಎಷ್ಟು ಜನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಮುಂದೆ ಬರೋರು. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ 2012 ಓವರ್ ಆಲ್ ಒಂದು ಇಂಡಿಯಾದ ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಇಕ್ವಿಟಿ ಮಾರ್ಕೆಟಲ್ಲಿ ಜನಗಳ ಸೇವಿಂಗ್ಸ್ ಜಸ್ಟ್ 2% ಇದ್ದಂಥದ್ದು 2025 ಅಷ್ಟೊತ್ತಿಗೆ ಇದು 15.2%ಗೆ ರೀಚ್ ಆಗುತ್ತೆ. ಅಂದರೆ 7.5 ಪಟ್ಟುನಷ್ಟು ಓವರ್ ಆಲ್ ಗ್ರೋತ್ ಜಸ್ಟ್ ಇನ್ 13 years.
ಅಂಡ್ ಮಂತ್ ಆನ್ ಮಂತ್ ಸೇವಿಂಗ್ಸ್ ವೈಸ್ ನಾವು SIP ಒಂದು ಡೇಟಾ ನೋಡ್ತೀವಿ ಅಂದ್ರೆ ಇವನ್ ಮಾರ್ಕೆಟ್ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಜನ SIP ನ ಸ್ಟಾಪ್ ಮಾಡಿದ್ರು ಕೂಡ 43,921 crore SIP ಇನ್ಫ್ಲೋ ಒಂದು ವರ್ಷಕ್ಕೆ ಇದ್ದಂಥದ್ದು ಫೈನಾನ್ಷಿಯಲ್ ಇಯರ್ 2017 ನಲ್ಲಿ ಫೈನಾನ್ಷಿಯಲ್ 2026 ಅಷ್ಟೊತ್ತಿಗೆ ಇದೇ SIP ಫ್ಲೋ 3,17,000 ಮೇಲೆ ದಾಟುತ್ತೆ. ಇನ್ ದ ಸೆನ್ಸ್ 623% ನಷ್ಟು ಗ್ರೋತ್ ಇನ್ ದ ಸ್ಪ್ಯಾನ್ ಆಫ್ 10 years. ಆಕ್ಟಿವ್ SIP ಅಕೌಂಟ್ಸ್ ಗಳು ನಾವು ನೋಡ್ತೀವಿ ಅಂತಂದ್ರೆ ಫೆಬ್ರವರಿ 2026 ವರೆಗೂ 10.45 ಕೋಟಿಗಳಷ್ಟು ಅಕೌಂಟ್ಸ್ ಗಳು ಆಕ್ಟಿವ್ ಇದೆ ಇನ್ ಟರ್ಮ್ಸ್ ಆಫ್ SIP. ಅಂಡ್ ಮಂತ್ಲಿ SIP ಇನ್ಫ್ಲೋನು ಕೂಡ 31,000 ಕೋಟಿ ಮೇಲೆ ಇವತ್ತಿನ ಕಾಲಕ್ಕೆ ಇರತಕ್ಕಂಥದ್ದು ಆಸ್ ಆಫ್ ಜನವರಿ 2026. ಮ್ಯೂಚುವಲ್ ಫಂಡಿನ ಮ್ಯೂಚುವಲ್ ಫಂಡ್ AUM ಇಂಡಸ್ಟ್ರಿ ನಾವು ನೋಡ್ತೀವಿ ಅಂತಂದ್ರೆ 82 ಲಕ್ಷ ಕೋಟಿಯಷ್ಟು ಇವತ್ತಿನ ಕಾಲಕ್ಕೆ ವರ್ತ್ ಇರತಕ್ಕಂಥ ಇಂಡಸ್ಟ್ರಿ ಭಾರತದಲ್ಲಿ ಇವತ್ತಿನ ಕಾಲಕ್ಕೆ ಇರುತ್ತೆ. ಬಟ್ ನೀವು ಗಮನಿಸ್ತೀರಾ ಅಂತಂದ್ರೆ ಲಾಸ್ಟ್ ಒಂದು 2-3 ವರ್ಷದಿಂದನೇ ಇರ್ಬೋದು ಅಥವಾ 4-5 ವರ್ಷದಿಂದ ಡೈನಮಿಕ್ಸ್ಗಳು ಏನಿದೆ ನಮ್ಮ ಮಾರ್ಕೆಟ್ ಚೇಂಜ್ ಆಗ್ತಾ ಇದೆ. ಸೊ ಬೇಸಿಕಲಿ ಮೊದಲನೇದಾಗಿ ನೋಡ್ತೀವಿ ಅಂತಂದ್ರೆ FIIsಗಳು ಅಂದ್ರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ಗಳು, ಹೊರಗಡೆಯಿಂದ ಇನ್ವೆಸ್ಟ್ ಮಾಡ್ತಕ್ಕಂಥ ಜನಗಳು ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಮಾಡ್ತಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿರ್ತೀರ ಈ ಒಂದು ವಿಚಾರವಾಗಿ. ಆಲ್ಮೋಸ್ಟ್ 16.9% ಅಷ್ಟು ಹತ್ತತ್ರ ಫಾಲ್ ಆಗಿರ್ತಕ್ಕಂಥದ್ದು 15 ಮಂತ್ ಲೋಗೆ FIIsಗಳ ಸೆಲ್ಲಿಂಗ್ ನಡೀತಾ ಇದೆ. ವೆರಿನ್ ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್ಗಳ ವೈಸ್ ನಾವು ನೋಡ್ತೀವಿ ಅಂತಂದ್ರೆ ಅವರು ಸೆಲ್ ಮಾಡ್ತಿದ್ದಾರೆ ಅಂದ್ರೆ ಯಾರೋ ಒಬ್ರು ಬೈ ಮಾಡಬೇಕಲ್ವಾ. ಸೊ ನಮ್ಮ ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್ಗಳು ಓವರ್ ಆಲ್ 11% ನಷ್ಟು ಮಾರ್ಕೆಟ್ ಶೇರ್ ಅಂಡ್ ಇಂಟ್ರೆಸ್ಟಿಂಗ್ಲಿ ರಿಟೇಲರ್ಸ್ಗಳ ಒಂದು ಮಾರ್ಕೆಟ್ ಶೇರ್ ಇವತ್ತಿನ ಕಾಲಕ್ಕೆ ಇದರಲ್ಲಿ 19% ನಷ್ಟು ಓವರ್ ಆಲ್ ಶೇರ್ ಅನ್ನ ರಿಟೇಲರ್ಸ್ಗಳು ಹೊಂದಿರ್ತಾರೆ ಅಥವಾ ಓವರ್ ಆಲ್ ರಿಟೇಲ್ ಪಾರ್ಟಿಸಿಪೆಂಟ್ಸ್ಗಳು ಹೊಂದಿರ್ತಾರೆ. ಬಟ್ ಪ್ರಶ್ನೆ ಏನು ಅಂತಂದ್ರೆ ಇನ್ನೂ ಎಷ್ಟು ಬೆಳಿಬಹುದು ಇದು ಅಥವಾ ಎಷ್ಟು ರನ್ವೇ ನಮ್ಗೆ ಉಳ್ಕೊಳ್ಳದೆ ಮುಂದಿನ ದಿನಗಳು ನೋಡ್ತೀವಿ ಅಂತಂದ್ರೆ USA ಇವತ್ತಿನ ಕಾಲಕ್ಕೆ ಅಮೆರಿಕಾದ ಮಾರ್ಕೆಟ್ ಅಲ್ಲಿ ಮೋರ್ ದ್ಯಾನ್ 60% ನಷ್ಟು ರಿಟೇಲ್ ಪಾರ್ಟಿಸಿಪೆಂಟ್ಸ್ ಇರುತ್ತೆ ಅಥವಾ ಜನಗಳು ಆಕ್ಟಿವ್ ಆಗಿ ಇನ್ವಾಲ್ವ್ ಆಗ್ತಾರೆ. ಚೀನಾ 15%, ಭಾರತ ಇವತ್ತಿನ ಕಾಲಕ್ಕೆ ರಫ್ ಆನ್ ರಫ್ 10% ನಷ್ಟು ಪಾರ್ಟಿಸಿಪೇಷನ್ ಇದೆ. 10 ವರ್ಷದ ಹಿಂದೆ 15 ವರ್ಷದಿಂದ ಜಸ್ಟ್ 3% ಇದ್ದಂತಹ ನಂಬರ್ ಅಟ್ಲೀಸ್ಟ್ 10%ಗೆ ನಾವು ತಲುಪಿರ್ತೀವಿ. ಕಂಪೇರಿಂಗ್ ಟು ದ ಎಮರ್ಜಿಂಗ್ ಮಾರ್ಕೆಟ್ ನಾವು ನೋಡ್ತೀವಿ ಅಂತಂದ್ರೆ ಹ್ಯೂಜ್ ಪೊಟೆನ್ಷಿಯಲ್ ಇನ್ ಟರ್ಮ್ಸ್ ಆಫ್ ದ ಗ್ರೋತ್ ಇವತ್ತಿನ ಕಾಲಕ್ಕೆ ನಮಗೆ ಕಾಣ್ತಾ ಇರತಕ್ಕಂಥದ್ದು ಎಂಟೈರ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ವೈಸ್. ಬ್ರೈನ್ ಅಂಡ್ ಕಂಪನಿಯವರು ಇವತ್ತಿನ ಕಾಲಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇನು ಅಂದ್ರೆ 3 ಲಕ್ಷ ಕೋಟಿಗಿನ ದಾಟ್ಕೊಂಡು ಹೋಗ್ಬೋದು ನೆಕ್ಸ್ಟ್ ಒಂದು 10 ವರ್ಷದಲ್ಲಿ ಎಂಟೈರ್ ಮ್ಯೂಚುವಲ್ ಫಂಡ್ AUM ಇಂಡಸ್ಟ್ರಿ ಅಂತಕ್ಕಂಥದ್ದು. ಕರೆಂಟ್ಲಿ at 75 lakh crore ಇದೆ. ಅಪ್ರಾಕ್ಸಿಮೇಟ್ಲಿ 4 ಪಟ್ಟುನಷ್ಟು ಓವರ್ ಆಲ್ ಗ್ರೋತ್ ಎಕ್ಸ್ಪಾನ್ಷನ್ ಆಗಬಹುದು ಈ ಇಂಡಸ್ಟ್ರಿ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ ಇವ್ರು ಹೊಂದಿರ್ತಾರೆ. ವೆಲ್ ಅಂಡ್ ಗುಡ್ ಅಪ್ಪ, ಓವರ್ ಆಲ್ ಥೀಮ್ ಚೆನ್ನಾಗಿ ಪರ್ಫಾರ್ಮ್ ಆಗ್ತಿದೆ, ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ ಗಳಿದೆ ಥೀಮ್ ಅಲ್ಲಿ, ವೆಲ್ ಅಂಡ್ ಗುಡ್. ಬಟ್ ಇದರಲ್ಲಿ ಗೋಲ್ಡ್ ರಶ್ ಆಗ್ತಿದೆ ಅಂತ ಗೊತ್ತು, ನಮ್ಗೆ ಎಲ್ಲರೂ ಓಡ್ತಾ ಇದ್ದಾರೆ ಇಲ್ಲಿ ಅಂತ ಗೊತ್ತು. ಬಟ್ ಎಲ್ಲ ಓಡ್ತಕ್ಕಂಥ ಜನಗಳಲ್ಲಿ ಶವೆಲ್ಸ್ ಅಥವಾ ಟೂಲ್ಸ್ಗಳನ್ನ ಮಾರ್ತಕ್ಕಂಥವ್ರು ಅಥವಾ ಕನ್ಸಿಸ್ಟೆಂಟ್ ಆಗಿ ಇದರಲ್ಲಿ ಗ್ರೋತ್ ಆಗ್ಬೋದು, ಏನಾದರೂ ಆಗಲಿ ಮಾರ್ಕೆಟಲ್ಲಿ ಡಸಂಟ್ ಮ್ಯಾಟರ್, ಬಟ್ ದುಡ್ಡು ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅಂತ ನೋಡ್ತೀವಿ ಅಂದರೆ ಮಲ್ಟಿಪಲ್ ಬಿಸ್ನೆಸಸ್ಗಳು ಬರುತ್ತೆ. ಮೊದಲನೇದಾಗಿ ಬರ್ತಕ್ಕಂಥದ್ದು ತುಂಬ ಓಲ್ಡೆಸ್ಟ್ ಲೆವೆಲಲ್ಲಿ ಹುಟ್ಕೊಂಡಿರ್ತಕ್ಕಂತಹ ಎಕ್ಸ್ಚೇಂಜ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಓವರ್ ಆಲ್ ಇವತ್ತಿನ ಕಾಲಕ್ಕೆ ಇವರ ಬಿಸ್ನೆಸ್ ನಿಮಗೆ ಗೊತ್ತಿದೆ, ನಿಮ್ಮ ಪ್ರತಿಯೊಂದು ಟ್ರೇಡ್ ಆಗ್ತಿದೆ ಅಂತಂದ್ರೂ ಕೂಡ ಒನ್ ಆರ್ ಅದರ್ ವೇ ನಾವು ಇನ್ವಾಲ್ವ್ ಆಗಿರ್ತೀವಿ ಇದರಲ್ಲಿ. BSE ಮೂಲಕನೇ ಯಾರೇ ಇರಲಿ, ಅದು ಝೆರೋದಾನೇ ಇರಲಿ, ಗ್ರೋನೇ ಇರಲಿ, ಏಂಜಲ್ ಒನ್ನೇ ಇರಲಿ, ಯಾವುದೇ ಬ್ರೋಕರ್ ಇರಲಿ, ಯಾವುದೇ ಒಂದು ಇಂಟರ್ಮೀಡಿಯೇಟರಿ ಇದ್ರೂ ಕೂಡ ಎಕ್ಸ್ಚೇಂಜ್ ಮೂಲಕನೇ ಆಗಬೇಕು. ಎರಡೇ ಬ್ರಾಡರ್ ಎಕ್ಸ್ಚೇಂಜಸ್ಗಳು ಇರ್ತಕ್ಕಂಥದ್ದು ಇಂಡಿಯಾದಲ್ಲಿ. ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಲಿಸ್ಟೆಡ್ ಇಲ್ಲ, ಬಟ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇವತ್ತಿನ ಕಾಲಕ್ಕೆ ಲಿಸ್ಟೆಡ್ ಇರುತ್ತೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇವತ್ತಿನ ಕಾಲಕ್ಕೆ ಮಲ್ಟಿಪಲ್ ರೀತಿಯಾದಂತಹ ಬಿಸ್ನೆಸಸ್ಗಳನ್ನ ಪ್ರೊವೈಡ್ ಮಾಡ್ತಾ ಇರತಕ್ಕಂಥದ್ದು. ಟ್ರೇಡಿಂಗ್ ಇರ್ಬೋದು, ಇಕ್ವಿಟಿ ರಿಲೇಟೆಡ್ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಮ್ಯೂಚುವಲ್ ಫಂಡ್ಗೆ ಸಂಬಂಧಪಟ್ಟ ಹಾಗೆ BSE ಸ್ಟಾರ್ ಅಂತಕ್ಕಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನು ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಟ್ರಾನ್ಸಾಕ್ಷನ್ಸ್ಗಳು ಮೋಸ್ಟ್ ಆಫ್ ದ ಕೇಸಸ್ಗಳಲ್ಲಿ ಇದ್ರ ಮೂಲಕನೇ ಸೆಟ್ಲ್ ಆಗುತ್ತೆ. ಈ ರೀತಿಯಾದಂತಹ ಮಲ್ಟಿಪಲ್ ಕಮಿಷನ್ ಓರಿಯೆಂಟೆಡ್ ಅಥವಾ ಬಿಸ್ನೆಸ್ ಟರ್ನ್ ಓವರ್ಸ್ಗಳ ಮೇಲೆ ವಾಲ್ಯೂಮ್ಸ್ಗಳ ಬೇಸಿಸ್ ಅಲ್ಲಿ ಇವರಿಗೆ ರೆವಿನ್ಯೂ ಬರುತ್ತೆ. ಡಸಂಟ್ ಮ್ಯಾಟರ್ ನಾನು ನೀವು ದುಡ್ಡು ಮಾಡಿದೀವೋ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಮ ಟ್ರಾನ್ಸಾಕ್ಷನ್ ಅಲ್ಲಿ ಒಂದು ಸ್ಮಾಲ್ ಫೀ ಏನಿದೆಯೋ ಈ ಎಕ್ಸ್ಚೇಂಜ್ಗೆ ಹೋಗಿರುತ್ತೆ ಒನ್ ಆರ್ ಅದರ್ ವೇ. ಅದು ಮ್ಯೂಚುವಲ್ ಫಂಡ್ ಮೂಲಕನೇ ಇರ್ಬೋದು ಅಥವಾ ಡೈರೆಕ್ಟ್ ಇಕ್ವಿಟಿ ಇನ್ವೆಸ್ಟಿಂಗ್ ಮಾಡ್ತೀವಿ ಅಂತಂದ್ರೂ ಕೂಡ. ಅಂಡ್ ಇನ್ಫ್ಯಾಕ್ಟ್ ಲಾಸ್ಟ್ 2 to 3 years ಹಿಂದೆ ಅಥವಾ ಆಲ್ಮೋಸ್ಟ್ 4 years 5 years ಅನ್ಸುತ್ತೆ ಇವರು ಡೆರಿವಿಟಿವ್ಸ್ ಮಾರ್ಕೆಟಲ್ಲೂ ಕೂಡ ಇನ್ವಾಲ್ವ್ ಆಗಿರ್ತಾರೆ. ಇನ್ ದ ಸೆನ್ಸ್ ಆಕ್ಟಿವ್ ಆಗಿ ಬರ್ತಕ್ಕಂತಹ ಪಾರ್ಟಿಸಿಪೇಷನ್ ಏನಿದೆಯೋ ಡೆರಿವಿಟಿವ್ ಮಾರ್ಕೆಟಲ್ಲಿ ಅದರಿಂದನೂ ಕೂಡ ಟರ್ನ್ ಓವರ್ ಇವರಿಗೆ ಜನರೇಟ್ ಆಗುತ್ತೆ. ಆ್ಯಂಡ್ ಎನಿ ಹೊಸ IPO ಲೀಸ್ಟ್ ಮಾಡಬೇಕು ಅಂತಂದ್ರೂ ಕೂಡ ಇವ್ರ ಮೂಲಕನೇ ಇವತ್ತಿನ ಕಾಲಕ್ಕೆ ಟ್ರಾನ್ಸಾಕ್ಟ್ ಆಗಬೇಕಾಗಿರ್ತಕ್ಕಂಥದ್ದು. ಅದ್ರ ಮೂಲಕನೂ ಕೂಡ ಕಮಿಷನ್ಸ್ಗಳನ್ನ ಇವ್ರು ಕಳಿಸ್ತಕ್ಕಂತಹ ಚಾನ್ಸ್ ಇರುತ್ತೆ. ಮೋರಲ್ ಇಸ್ ವೆರಿ ಸಿಂಪಲ್, ವಾಲ್ಯೂಮ್ಸ್ ಬೆಳೆಯುತ್ತೆ ಮಾರ್ಕೆಟಲ್ಲಿ, ನಮ್ಮ ಓವರ್ ಆಲ್ ಕ್ಯಾಪಿಟಲ್ ಮಾರ್ಕೆಟ್ಸ್ಗಳಲ್ಲಿ, ಇಕ್ವಿಟಿ ಮಾರ್ಕೆಟಲ್ಲಿ ಅಂತ ಅಂದರೆ ಇವರಿಗೆ ಡೈರೆಕ್ಟ್ ಬೆನಿಫಿಷರಿ ಬರುತ್ತೆ. ಜನಗಳು ದುಡ್ಡು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಇವರಂತೂ ದುಡ್ಡು ಮಾಡ್ತಕ್ಕಂಥ ಚಾನ್ಸ್ ಇದರಲ್ಲಿ ಡೆಫಿನೆಟ್ಲಿ ಇರುತ್ತೆ. ಇಟ್ಸ್ ಜಸ್ಟ್ ದಟ್ ವಾಲ್ಯೂಮ್ಸ್ಗಳು ಇನ್ಕ್ರೀಸ್ ಆಗಬೇಕು ಇವಾಗಿರೋ ಪಾರ್ಟಿಸಿಪೇಷನ್ಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಗೊತ್ತಾ, ಇವರ ಒಂದು ಬಿಸ್ನೆಸ್ ಏನಿದೆಯೋ ಇವ್ರ ಬಿಸ್ನೆಸ್ಸಲ್ಲಿ ಬರ್ತಕ್ಕಂಥದ್ದು 2 ಲೇಯರ್ಗಳು ಇರುತ್ತೆ. ಫಸ್ಟ್ ಲೇಯರ್ನ ರೆವಿನ್ಯೂ ಅಂತ ಕರೀತಾರೆ, ಅಂದರೆ ಫಸ್ಟ್ ಹುಟ್ಕೊಳ್ತಕ್ಕಂತಹ ದುಡ್ಡು, ಅದಾದಮೇಲೆ ಖರ್ಚು ವೆಚ್ಚ ಟ್ಯಾಕ್ಸು ಅದೆಲ್ಲ ತೆಗೆದಾದ್ಮೇಲೆ ನೆಟ್ ಪ್ರಾಫಿಟ್ ಅಂತ ಹೇಳ್ತಾರೆ. ಇಬಿಡ್ಡಾ ಜನರಲಿ ಇದರಲ್ಲಿ ಬರ್ತಕ್ಕಂಥದ್ದು ನಾಟ್ ನೆಟ್ ಪ್ರಾಫಿಟ್, ಇಬಿಡ್ಡಾನೇ ನಾವು ನೋಡ್ತೀವಿ ಅಂತಂದರೆ ಆಪರೇಷನಲ್ ಲೆವೆಲಲ್ಲಿ
ಎಫಿಷಿಯನ್ಸಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಐಡೆಂಟಿಫೈ ಮಾಡ್ಬೋದು ನಾವು. ಇಬಿಡ್ಡಾ ಮಾರ್ಜಿನ್ ಅಂತ ಕರೀತಾರೆ. ಈ ಒಂದು ಪರ್ಟಿಕ್ಯುಲರ್ ನಂಬರ್ ಏನಿದೆಯೋ ಇವ್ರದ್ದು ಇನ್ಸೇನ್ ಆಗಿರುತ್ತೆ. ಆಲ್ಮೋಸ್ಟ್ 67.9% ನಷ್ಟು ಇಬಿಡ್ಡಾ ಮಾರ್ಜಿನ್ ಇಟ್ಕೊಳ್ಳೋದ್ರ ಮೂಲಕ, ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಪ್ರಾಪರ್ ಅರ್ನಿಂಗ್ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಮಾರ್ಜಿನ್ಸ್ ಗಳ ಲೆಕ್ಕದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಇವರ ಅರ್ನಿಂಗ್ಸ್ ನಿಯರ್ಲಿ 60+% ನಷ್ಟು ಮಾರ್ಜಿನ್ ಇಟ್ಕೊಂಡು ಇವರು ಕೆಲಸವನ್ನ ಮಾಡ್ತಾ ಇದ್ದಾರೆ, ವಿಚ್ ಈಸ್ ಇನ್ಕ್ರೆಡಿಬಲ್. ಅರ್ನಿಂಗ್ ಟ್ರ್ಯಾಕ್ ರೆಕಾರ್ಡ್ ನೀವು ನೋಡ್ತಾ ಇರಬಹುದು. ಫೈನಾನ್ಷಿಯಲ್ 2024 ಅಲ್ಲಿ 71% ಇಯರ್ ಆನ್ ಇಯರ್ ಗ್ರೋತ್ ಆಗುತ್ತೆ. 2025 ಅಲ್ಲಿ 71%, 26 ರೀಸೆಂಟ್ ಡೇಟಾ ನೋಡ್ತೀವಿ ಅಂದ್ರೆ 87% ನಷ್ಟು ಗ್ರೋತ್. 450 crore ಇಂದ ಸ್ಟಾರ್ಟ್ ಆಗುತ್ತೆ ಫೈನಾನ್ಷಿಯಲಿ 2023 ಅಲ್ಲಿ. 26 ಅನ್ನೋಷ್ಟೊತ್ತಿಗೆ 2475 ಕೋಟಿಗೆ ಇನ್ ಟರ್ಮ್ಸ್ ಆಫ್ ಪ್ರಾಫಿಟ್, ನೆಟ್ ಪ್ರಾಫಿಟ್ಗಳು ತಲುಪುತ್ತೆ ಈ ಎಂಟೈರ್ ಬಿಸ್ನೆಸ್. ಇನ್ ದ ಸೆನ್ಸ್ ಓವರ್ ಆಲ್ ಆಗಿ ನಾವು ನೋಡ್ತೀವಿ ಅಂತಂದ್ರೆ ರೆವೆನ್ಯೂ 85% ನಷ್ಟು ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ. 61% ನಷ್ಟು ನೆಟ್ ಪ್ರಾಫಿಟ್ ಅಲ್ಲಿ ಗ್ರೋತ್ ಆಗಿದೆ. ಟ್ರಾನ್ಸಾಕ್ಷನ್ ಚಾರ್ಜಸ್ಗಳು ಇವರು ಮಾಡ್ತಕ್ಕಂಥದ್ದು 114% ನಷ್ಟು ಗ್ರೋತ್ ಆಗಿರುತ್ತೆ. ಅಂಡ್ ಆಸ್ ಅ ರಿಸಲ್ಟ್ ಸ್ಟಾಕು ಕೂಡ ಇವತ್ತಿನ ಕಾಲಕ್ಕೆ ಆಸ್ ಅ ಬಿಸ್ನೆಸ್ ನೋಡ್ತೀವಿ ಅಂತಂದ್ರೆ ಮೋರ್ ದ್ಯಾನ್ 70% ನಷ್ಟು ಗ್ರೋತ್ ಅನ್ನ ಜಸ್ಟ್ 1 ಇಯರ್ ಅಲ್ಲಿ ಹೂಡಿಕೆದಾರರಿಗೆ ತಂದು ಕೊಟ್ಟಿರುತ್ತೆ. ಅಂಡ್ 3 ವರ್ಷದಲ್ಲಿ 900 ಕೋಟಿ ಇದ್ದಂತಹ ರೆವಿನ್ಯೂ ಏನಿದೆಯೋ ಇವ್ರದ್ದು 5148 ಕೋಟಿಗೆ ತಲುಪುತ್ತೆ. ಬೇಸಿಕಲಿ 5.7 ಪಟ್ಟುನಷ್ಟು ಓವರ್ ಆಲ್ ಜಂಪ್ ಬರೀ ರೆವಿನ್ಯೂ ಅಲ್ಲಿ ಕಂಡಿರುತ್ತೆ ಇನ್ ದ ಸ್ಪ್ಯಾನ್ ಆಫ್ 3 years. ಇದು ಪಾಸ್ಟ್ ಆಯ್ತು. ಫ್ಯೂಚರ್ ನಾವು ನೋಡ್ತೀವಿ ಅಂತಂದ್ರೆ ಮೋರ್ ದ್ಯಾನ್ 250 ಕಂಪನೀಸ್ಗಳ IPO ಆಲ್ರೆಡಿ ಲೈನ್ ಅಪ್ ಅಲ್ಲಿ ಇದೆ. ಹಾಗೆ ಇವರು ಬರ್ತಕ್ಕಂಥ ಅರ್ನಿಂಗ್ಸ್ ಗಳು ಮೋತಿಲಾಲ್ ಓಸ್ವಾಲ್ ಅವರು ಆಲ್ಮೋಸ್ಟ್ 17% ಇಂದ 20% ವರೆಗೂ ಇರಬಹುದು ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ರೀಸೆಂಟ್ ಒಂದು ರಿಪೋರ್ಟಿನ ಪ್ರಕಾರ. ಕೀ ರೇಷಿಯೋಸ್ ಗಳು ROE ಹಾಗೆ ROCE 23.7% ನಷ್ಟು ರಿಟರ್ನ್ ಆನ್ ಇಕ್ವಿಟಿ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ ಎಷ್ಟು ಇವರು ದುಡ್ಡು ಹಾಕಿದಾರೋ ಅದಕ್ಕೆ ಎಷ್ಟು ರಿಟರ್ನ್ ಬಂತು ನೋಡ್ತೀವಿ ಅಂತಂದ್ರೆ ಪರ್ಸೆಂಟೇಜ್ ಪ್ರಕಾರ 32%. ಅಂಡ್ ಸಾಲದ ವೈಸ್ ಆಲ್ಮೋಸ್ಟ್ 0 ಸಾಲವನ್ನು ಹೊಂದಿರತಕ್ಕಂಥ ಕಂಪನಿ ಇದಾಗಿರುತ್ತೆ. ಆಪರೇಟಿಂಗ್ ಲಿವರೇಜ್ ಇವ್ರಿಗಿದೆ, ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್. ಏನೇ ಆಗಲಿ ಮಾರ್ಕೆಟ್ ಅಲ್ಲಿ ಯಾರೇ ಬರಲಿ ಯಾರೇ ಹೋಗ್ಲಿ ಇವರಂತೂ ದುಡ್ಡು ಮಾಡ್ತಕ್ಕಂಥ ಚಾನ್ಸಸ್ ಗಳೇನಿದೆಯೋ ಅಟ್ಲೀಸ್ಟ್ ಎಷ್ಟು ಪ್ರೆಸೆಂಟ್ ಮೂವ್ಮೆಂಟ್ ಜಾಸ್ತಿ ಇರತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು ಆಸ್ ಅ ಪಾರ್ಟ್ ಆಫ್ ಬಿಸ್ನೆಸ್. ಬಟ್ ರಿಸ್ಕ್ ಇದೆಯಾ? 100% ಇದೆ. ಫಸ್ಟ್ ಆಫ್ ಆಲ್ ದುಡ್ಡಿನ ವಿಚಾರ ಇನ್ವಾಲ್ವ್ ಆಗಿರೋದ್ರಿಂದ FNO ಅಥವಾ ಈ ರೀತಿಯಾದಂತಹ ಮೇಜರ್ ಚರ್ನ್ ಆಗ್ತಕ್ಕಂಥದ್ದು, ಮೇಜರ್ ಟರ್ನ್ ಓವರ್ ಎಲ್ಲಿದೆಯೋ ಇವ್ರಿಗೆ ಅಲ್ಲೆಲ್ಲ ರೆಗ್ಯುಲೇಟರಿ ರಿಸ್ಕ್ ಇನ್ವಾಲ್ವ್ ಆಗುತ್ತೆ. ಸೆಬಿ ಇನ್ವಾಲ್ವ್ ಆಗಿರುತ್ತೆ ಕಂಟಿನ್ಯೂಸ್ ಆಗಿ. ಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ ರೆಗ್ಯುಲೇಟರಿ ರಿಸ್ಕ್ ಅಂತಕ್ಕಂಥದ್ದು ಏನಿದೆಯೋ ಸಡನ್ ಆಗಿ ವಾಲ್ಯೂಮ್ಸ್ ಗಳನ್ನ ಕಡಿಮೆ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ತುಂಬಾ ಒಂದು ಆಕ್ಟಿವ್ ಆಗಿ ಸೆಬಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಒನ್ ಆಫ್ ದ ಎಸ್ ಇಟ್ ಈಸ್ ಗುಡ್. ನಮ್ಮ ಒಂದು ಪರ್ಸ್ಪೆಕ್ಟಿವ್ ರಿಟೇಲರ್ ಪರ್ಸ್ಪೆಕ್ಟಿವ್ ನೋಡ್ತೀವಿ ಅಂತಂದ್ರೆ ವಿಚ್ ಇಸ್ ವೆರಿ ಗುಡ್. ಬಟ್ ಅಟ್ ದ ಸೇಮ್ ಟೈಮ್ ಇವರ ಒಂದು ಬಿಸ್ನೆಸ್ಗೆ ಇದು ರಿಸ್ಕ್ ಆಗಿ ಕನ್ವರ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ನಿಮಗೆ ಗೊತ್ತಿದೆ ಮಾರ್ಕೆಟ್ ಮೇಲೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಬರ್ತಾರೆ ನಾನು ಮುಂದೆ ನೀನು ಮುಂದೆ ಅಂತ. ಬಟ್ ಮಾರ್ಕೆಟ್ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಜಾಸ್ತಿ ಜನಗಳ ಪಾರ್ಟಿಸಿಪೇಷನ್ ಇವರಲ್ಲಿ ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಆ್ಯಂಡ್ ಯು ನೋ ದ ರಿಸಲ್ಟ್ ಆಫ್ ಇಟ್. ಸೊ ತುಂಬ ಜನಗಳು ನಾವು ಕೂಡ ಅದೇ ರೀತಿ ನಡ್ಕೊಳ್ತಾ ಇರ್ತೀವಿ. ಅದರ ಒಂದು ರಿಸಲ್ಟ್ ಇವರಿಗೆ ಇಂಪ್ಯಾಕ್ಟ್ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ಗಳು ಕೂಡ ಇದೆ. ಸೊ ಬಿಸ್ನೆಸ್ ಸೈಕ್ಲಿಕ್ಯಾಲಿಟಿ, ಮಾರ್ಕೆಟ್ ಪರ್ಫಾರ್ಮೆನ್ಸಿನ ಬೇಸಿಸ್ ಅಲ್ಲಿ ಇವರ ಬಿಸ್ನೆಸ್ ವೇರಿಯೇಷನ್ ಆಗ್ತಾ ಇರುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ದಿಸ್ ಈಸ್ ಒನ್ ಆಫ್ ದ ಮೇಜರ್ ರಿಸ್ಕ್ಸ್ ಇವತ್ತಿನ ಕಾಲಕ್ಕೆ ಅವ್ರಿಗೆ ಇರ್ತಕ್ಕಂಥದ್ದು. ಬಟ್ ಆಸ್ ಸಚ್ ಗೋಲ್ಡ್ ಶವೆಲ್ ನ ಒಂದು ಸ್ಟ್ರಾಟಜಿ ವೈಸ್ ನೋಡ್ತೀವಿ ಅಂತಂದ್ರೆ ಡೆಫಿನೆಟ್ಲಿ ದೇ ಆರ್ ಸೆಲ್ಲಿಂಗ್ ದ ಟೂಲ್ ವಿಚ್ ಫೆಸಿಲಿಟೇಟ್ಸ್, ಅಂದರೆ ಆ ಒಂದು ಎಂಟೈರ್ ಬಿಸ್ನೆಸ್ ಎಕೋಸಿಸ್ಟಮ್ಗೆ ಇವರು ಫೆಸಿಲಿಟೇಟ್ ಮಾಡ್ತಿದ್ದಾರೆ. ಆ ರೀತಿಯಂತ ಒಂದು ಬಿಸ್ನೆಸ್ ಅನ್ನು ಹೊಂದಿದ್ದಾರೆ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಬಿಸ್ನೆಸ್. ಇದನ್ನ ಬಿಟ್ಟು ಕ್ಯಾಮ್ಸ್ ಇರ್ಬೋದು, ಕಂಪ್ಯೂಟರ್ ಏಜ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಇರ್ಬೋದು, ಅಥವಾ HDFC AMC ಇರ್ಬೋದು. AMCಗೆ ಸಂಬಂಧಪಟ್ಟಂತಹ ಬಿಸ್ನೆಸ್ ಟೂ ಮಚ್ ಆಫ್ ಡೈರೆಕ್ಟ್ ಆಗಿ ಫೆಸಿಲಿಟೇಟರ್ ಅಂತ ಆಗಲ್ಲ. ಬಟ್ ಓವರ್ ಆಲ್ ಮ್ಯಾನೇಜ್ಮೆಂಟ್ ವೈಸ್ ನಾವು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಕಂಪನೀಸ್ಗಳೇ ಇರ್ಬೋದು, ನಿಪಾನ್ ಹಾಗೆ ICICI ಈ ರೀತಿಯಾದಂಥ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಕಂಪನೀಸ್ಗಳು ಕೂಡ ಈ ಒಂದು ಪರ್ಟಿಕ್ಯುಲರ್ ಪಾರ್ಟಿಸಿಪೇಷನ್ ಅಲ್ಲಿ ಅಥವಾ ಎಕೋಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಜನಗಳು ಬರ್ತಾರೆ ಹೋಗ್ತಾರೆ ಗೊತ್ತಿಲ್ಲ, ಬಟ್ AUM ಗ್ರೋತ್ ಆಗ್ತಾ ಇದೆ ಅಂತಂದ್ರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆಗಿರತಕ್ಕಂತಹ ಈ ಬಿಸ್ನೆಸಸ್ಗಳಿಗೆ ಸಮ್ ಕಮಿಷನ್ ಏನಿದೆಯೋ ಡೈಲಿ ಬೇಸಿಸ್ ಅಲ್ಲೇನೆ ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಟ್ರಾನ್ಸಾಕ್ಷನ್ ವೈಸ್ ಹಾಗೆ ವಾಲ್ಯೂಮ್ ವೈಸ್ ಇವರಿಗೆ ಡೈರೆಕ್ಟ್ ಲಿಂಕ್ ಇರೋದ್ರಿಂದ ಈ ಬಿಸ್ನೆಸ್ ಕೂಡ ಇವತ್ತಿನ ಕಾಲಕ್ಕೆ ಈ ಒಂದು ಬೆನಿಫಿಟ್ ಅನ್ನ ಪಡೆಯತಕ್ಕಂತ ಚಾನ್ಸ್ ಇದೆ. AMCಗಳ ಕಂಪ್ಯಾರಿಸನ್ ಅಲ್ಲಿ ಮಾಡ್ತಾ ಇರತಕ್ಕಂಥದ್ದು HDFC AMC NAM ಹಾಗೆ ABSL ಮೇಜರ್ ಒಂದು ಪ್ಲೇಯರ್ಸ್ಗಳು ಎಷ್ಟು lakh crores ಆಫ್ AUM ನ ಇವತ್ತಿನ ಕಾಲಕ್ಕೆ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ನೋಡ್ತಾ ಇರಬಹುದು. HDFC ಒನ್ ಆಫ್ ದ ಬಿಗ್ಗೆಸ್ಟ್ AMCs ಭಾರತದಲ್ಲಿ ಇವತ್ತಿನ ಕಾಲಕ್ಕೆ. ಬಟ್ ಹೈಯೆಸ್ಟ್ ಗ್ರೋತ್ ಅನ್ನ ಪ್ರಾಫಿಟ್ ಗ್ರೋತ್ ಅನ್ನ ಹೊಂದಿರತಕ್ಕಂತಹ ಒಂದು ಬಿಸ್ನೆಸ್ NAM ಇಂಡಿಯಾ, ಬೇಸಿಕಲಿ ನಿಪಾನ್ ಇಂಡಿಯಾ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಇವತ್ತಿನ ಕಾಲಕ್ಕೆ ಆಗಿರುತ್ತೆ ಫಾಸ್ಟೆಸ್ಟ್ ಗ್ರೋಯಿಂಗ್. ಥೀಮ್ 2 ನೀವು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿರಬಹುದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೈರೆಕ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪನಿಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಅದಕ್ಕೆ ಆಲ್ರೆಡಿ ಕಂಪನೀಸ್ಗಳಿದೆ. ಗೂಗಲ್ ಇರ್ಬೋದು, ChatGPT ಇರ್ಬೋದು, ಮೈಕ್ರೋಸಾಫ್ಟ್, ಪ್ರತಿಯೊಂದು ದೊಡ್ಡ ದಿಗ್ಗಜ ಕಂಪನೀಸ್ಗಳು ಆಲ್ರೆಡಿ AI ಸಾಫ್ಟ್ವೇರ್ನ ಪ್ರೊವೈಡ್ ಮಾಡೋದ್ರಲ್ಲಿ ಇದ್ದಾರೆ. ಬಟ್ ನಮ್ಮ ಇಂಟ್ರೆಸ್ಟ್ ಏನು ಅಂತಂದ್ರೆ AI ಬದುಕಿರಬೇಕು ಅಂತಂದ್ರೆ ಅದಕ್ಕೆ ಏನಾದರೂ ಒಂದು ಹಿಂದ್ಗಡೆಗೆ ಶವಲ್ ಬಿಸ್ನೆಸ್ ಇರಬೇಕಲ್ವ, ಈ ರೀತಿ ಅಂತ ಒಂದು ಬಿಸ್ನೆಸ್. ಅದರಲ್ಲಿ ಒನ್ ಆಫ್ ದ ಬಿಸ್ನೆಸ್ ಬಂದು ಬ್ಯಾಕಪ್ ಪವರ್ ಬಿಸ್ನೆಸ್ ಅಂತ ಹೇಳ್ತಾರೆ. ಸೊ ಏನಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಡೇಟಾ ಸೆಂಟರ್ಸ್ಗಳು ಹಾಗೆ ಚಿಪ್ಸ್ಗಳು ಇದೆರಡೂ ಇಲ್ಲ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ. ಸೊ ಆ
ಹಾಗಾಗಿ ಆ ಒಂದು ಡೇಟಾ ಸೆಂಟರ್ಸ್ಗಳನ್ನ ಸಸ್ಟೈನ್ ಮಾಡ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗುತ್ತೆ. ಇಫ್ ದರ್ ಇಸ್ ನೋ ಡೇಟಾ ಸೆಂಟರ್ಸ್, ಈ ಪರ್ಟಿಕ್ಯುಲರ್ ಎಐನೇ ಇಲ್ಲ, ಎಐ ಕಂಪ್ಲೀಟ್ಲಿ ಪ್ರೋಸೆಸ್ ಆಗ್ತಕ್ಕಂಥದ್ದು ಡೇಟಾ ಬೇಸಿಸ್ ಅಲ್ಲೇ. ಡೇಟಾ ಸೆಂಟರ್ಸ್ಗಳು ಲೈವಲ್ಲಿ ಇರಬೇಕು ಅಂತಂದ್ರೆ ಪವರ್ ಬ್ಯಾಕಪ್ ಬೇಕು. ಪವರ್ ಬ್ಯಾಕಪ್ ಯಾವ ರೀತಿ ಇರಬೇಕು ಅಂತಂದ್ರೆ ಕಂಟಿನ್ಯೂಸ್ ಆಗಿ ಆಗ್ತಾ ಇರತಕ್ಕಂತಹ ಒಂದು ಪ್ರೋಸೆಸ್ ಅಲ್ಲಿ ಇರಬೇಕು. ಅಂಡ್ ಈ ಡೇಟಾ ಸೆಂಟರ್ ವೈಸ್ ನಾವು ನೋಡ್ತೀವಿ ಅಂತಂದ್ರೆ ಭಾರತದಲ್ಲಿ 1.5 ಗಿಗಾವ್ಯಾಟ್ ಕೆಪಾಸಿಟಿನ ನಾವು ಆಲ್ರೆಡಿ ಹೊಂದಿರ್ತೀವಿ 2025 ಅಲ್ಲಿ. ವೆರಿನ್ ರಿಕ್ವೈರ್ಡ್ 2031-32 ಅಷ್ಟೊತ್ತಿಗೆ 13.5 ಗಿಗಾವ್ಯಾಟ್ ನಷ್ಟು ರಿಕ್ವೈರ್ಮೆಂಟ್ ನಮ್ಗೆ ಇರ್ತಕ್ಕಂಥದ್ದು. ಸೊ 9x ಇನ್ಕ್ರೀಸ್ 7 ಇಯರ್ಸ್ ಅಲ್ಲಿ ಆಗ್ಬೋದು ಅಂತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳಿದೆ. ಅಂದ್ರೆ ಟಾರ್ಗೆಟ್ಸ್ ಗಳ ಪ್ರಕಾರ ನೋಡ್ತೀವಿ ಅಂತಂದ್ರೆ 2026 ಮೈಕ್ರೋಸಾಫ್ಟ್ ಹಾಗೆ ಗೂಗಲ್ ಇರ್ಬೋದು, ಮೆಟಾ ಇರ್ಬೋದು, ಆಲ್ಮೋಸ್ಟ್ $725 ಬಿಲಿಯನ್ ನಷ್ಟು ಈ ಇನ್ಫ್ರಾಸ್ಟ್ರಕ್ಚರ್ ಮೇಲೆನೆ ಸ್ಪೆಂಡ್ ಮಾಡ್ತಾ ಇರತಕ್ಕಂಥದ್ದು. 2027 ಒಳಗಡೆಗೆ ವಾಲ್ ಸ್ಟ್ರೀಟ್ ಎಕ್ಸ್ಪೆಕ್ಟೇಷನ್ಸ್ ಗಳ ಪ್ರಕಾರ ಇದು $1 ಟ್ರಿಲಿಯನ್ ದಾಟ್ಕೊಂಡು ಹೋಗ್ಬೋದು ಅಂತಕ್ಕಂತಹ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಬೇಸಿಕಲಿ ತುಂಬಾ ದೊಡ್ಡ ಕಂಪನೀಸ್ಗಳು ಎಐ ಡೇಟಾ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ತುಂಬಾ ಅಮೌಂಟ್ ಅನ್ನ ಸ್ಪೆಂಡ್ ಮಾಡ್ತಿದ್ದಾರೆ, ಬಿಕಾಸ್ ದಟ್ ಇಸ್ ದ ಕೋರ್ ಆಫ್ ಇಟ್. ಬಟ್ ನಾನು ಆಲ್ರೆಡಿ ಹೇಳಿದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಮಲ್ಟಿಪಲ್ ಡೇಟಾ ಸೆಂಟರ್ಸ್ಗಳಿರ್ಬೋದು, ಆ ಡೇಟಾ ಸೆಂಟರ್ಸ್ಗೆ ಪವರೇ ಇಲ್ಲ ಅಂತಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ಎಟ್ ಆಲ್ ಆ ಒಂದು ಪರ್ಟಿಕ್ಯುಲರ್ ವಿಚಾರವನ್ನ ಪ್ರಾಪರ್ ಆಗಿ ರನ್ ಮಾಡಬೇಕು ಅಂದ್ರೆ. ಇನ್ಫ್ಯಾಕ್ಟ್ ಟ್ರೆಡಿಷನಲ್ ಡೇಟಾ ಸೆಂಟರ್ಸ್ಗಳು ಆಲ್ಮೋಸ್ಟ್ 3 to 5 ಕಿಲೋವ್ಯಾಟ್ ನಷ್ಟು ಪವರ್ ಅನ್ನ ಕನ್ಸ್ಯೂಮ್ ಮಾಡುತ್ತೆ. ವೆರಿನ್ ಎಐ GPUಸ್ಗಳ ಕ್ಲಸ್ಟರ್ಗಳ ಒಂದು ಡೇಟಾ ಏನಿದೆಯೋ ಡೇಟಾ ಸೆಂಟರ್ಸ್ಗಳು 30 to 80 ಕಿಲೋವ್ಯಾಟ್ ಪರ್ ರ್ಯಾಕ್ ಕನ್ಸ್ಯೂಮ್ಷನ್ ನ ಹೊಂದಿರತಕ್ಕಂಥ ಚಾನ್ಸ್ ಇದೆ. ನೆಕ್ಸ್ಟ್ ಜನರೇಷನ್ ಬರ್ತಕ್ಕಂಥ ಎಐ ಇನ್ಫ್ರಾಸ್ಟ್ರಕ್ಚರ್ ಆಲ್ಮೋಸ್ಟ್ 100 ಕಿಲೋವ್ಯಾಟ್ ವರ್ಗು ಪರ್ ರ್ಯಾಕಿಗೆ ಕನ್ಸ್ಯೂಮ್ಷನ್ ಇರತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಹೊಂದಿರುತ್ತೆ. ಸಿಂಪಲ್ ಸೆನ್ಸ್ ಡೇಟಾ ಸೆಂಟರ್ಸ್ಗಳು ಬೇಕು ಎಐ ರನ್ ಆಗಬೇಕು ಅಂತಂದ್ರೆ, ಬಟ್ ಡೇಟಾ ಸೆಂಟರ್ಸ್ಗಳು ರನ್ ಆಗಬೇಕು ಅಂತಂದ್ರೆ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ 10 to 15x ನಷ್ಟು ಪವರ್ ಅಡಿಷನಲ್ ಆಗಿರ್ತಕ್ಕಂತಹ ಒಂದು ಬ್ಯಾಕಪ್ ಇವರಿಗೆ ಬೇಕಾಗುತ್ತೆ. ಅಂಡ್ ಆಲ್ಸೋ ನಾರ್ಮಲ್ ಡೇಟಾ ಸೆಂಟರ್ಸ್ಗಳಿಗೂ ಕೂಡ ಪವರ್ ಬ್ಯಾಕಪ್ ಬೇಕು. ಪವರ್, ಕೂಲಿಂಗ್, ಬ್ಯಾಕಪ್ ಈ ಒಂದು ಪರ್ಟಿಕ್ಯುಲರ್ ಬ್ಯಾಕ್ ಬೋನ್ಸ್ಗಳು ಎಐ ರನ್ ಆಗಬೇಕು ಅಂದ್ರೆ ಡೇಟಾ ಸೆಂಟರ್ಸ್ಗಳು ಬೇಕು. ಆ ಡೇಟಾ ಸೆಂಟರ್ಸ್ಗಳು ಪ್ರಾಪರ್ ಆಗಿ ರನ್ ಆಗಬೇಕು, ಎಫಿಷಿಯಂಟ್ ಆಗಿ ಅಪ್ ಟೈಮ್ ಅಲ್ಲಿ ರನ್ ಆಗಬೇಕು ಅಂತಂದ್ರೆ ಡೇಟಾ ಬ್ಯಾಕಪ್ ಅಲ್ಲಿ ರನ್ ಆಗ್ತಾ ಇರಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಥವಾ ಪವರ್ ಬ್ಯಾಕಪ್ ಇರತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಈಸ್ ಅವರ್ ಶವಲ್ ಬಿಸ್ನೆಸ್. ಇವತ್ತಿನ ಕಾಲಕ್ಕೆ ಭಾರತದಲ್ಲಿ ಇರತಕ್ಕಂಥ ಒನ್ ಆಫ್ ದ ಲಿಸ್ಟೆಡ್ ಬಿಸ್ನೆಸ್ ಬಂದು ಕ್ಯುಮಿನ್ಸ್ ಇಂಡಿಯಾ. ಡೀಸೆಲ್ ಜನರೇಟರ್ಗಳಿರ್ಬೋದು, ಗ್ಯಾಸ್ ಇಂಜಿನ್ಸ್ ಗಳಿರ್ಬೋದು, ಪವರ್ ಬ್ಯಾಕಪ್ ಸಿಸ್ಟಮ್ಸ್ ಗಳಿರ್ಬೋದು, ಈ ರೀತಿಯಂತ ಒಂದು ಸಿಸ್ಟಮ್ಸ್ ಗಳನ್ನ ಇವತ್ತಿನ ಕಾಲಕ್ಕೆ ಅವರು ಬಿಲ್ಡ್ ಮಾಡ್ತಾ ಇದ್ದಾರೆ. ಎನಿ ಡೇಟಾ ಸೆಂಟರ್ಗೆ ನೀವು ಹೋಗ್ತೀರಾ ಇವತ್ತಿನ ಕಾಲಕ್ಕೆ ಅಂತಂದ್ರೂ ಕೂಡ ಯಾವುದೇ ಮೇಜರ್ ಇನ್ಸ್ಟಿಟ್ಯೂಷನ್ಸ್ಗಳು IT ಇರ್ಬೋದು, ಹಾಸ್ಪಿಟಲೇ ಇರ್ಬೋದು, ಮೇಜರ್ ಒಂದು IT ಪಾರ್ಕ್ಗಳಿರ್ಬೋದು, ಅಲ್ಲಿ ಹೋಗಿ ನೀವು ನೋಡ್ತೀರಾ ಅಂತಂದ್ರೆ ಎನಿ ಡೇಟಾ ಸೆಂಟರ್ ಹೊರಗಡೆ ಇರತಕ್ಕಂಥ ಜನರೇಟರ್ ಮೇಲೆ ಇವರ ಬ್ಯಾಡ್ಜ್ ಇವತ್ತಿನ ಕಾಲಕ್ಕೆ ಇರುತ್ತೆ ನಿಮಗೆ. ಆ ರೀತಿಯಂತ ಒಂದು ಪವರ್ಫುಲ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನು ಇವರು ಹೊಂದಿರ್ತಾರೆ. ಲಾಜಿಕ್ ಈಸ್ ವೆರಿ ಸಿಂಪಲ್. ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿ ಇವತ್ತಿನ ಕಾಲಕ್ಕೆ ಡೇಟಾ ಸೆಂಟರ್ ಮೇಲೆ ವರ್ಕ್ ಮಾಡುತ್ತೆ, ಎಐ ಮೇಲೆ ವರ್ಕ್ ಮಾಡುತ್ತೆ ಅಂತಂದ್ರೂ ಕೂಡ ಬ್ಯಾಕ್ ಬೋನ್ ಅಲ್ಲಿ ಕ್ಯುಮಿನ್ಸ್ ಇಂಡಿಯಾ ಇರತಕ್ಕಂಥ ಚಾನ್ಸಸ್ ಇರುತ್ತೆ ಫ್ರಾಮ್ ಇಂಡಿಯಾ ಪರ್ಸ್ಪೆಕ್ಟಿವ್. ಅಂಡ್ ಅರ್ನಿಂಗ್ಸ್ ಟ್ರ್ಯಾಕ್ ರೆಕಾರ್ಡ್ ನೀವು ನೋಡ್ತಾ ಇರಬಹುದು. 7,772 crore ಫೈನಾನ್ಷಿಯಲ್ 2023 ಇದ್ದಂಥದ್ದು 11,589 crore ತಲುಪುತ್ತೆ ರೀಸೆಂಟ್ ದಿನಗಳ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ ಆಲ್ಮೋಸ್ಟ್ 16% ಈ ರೀತಿಯಾದಂತಹ ಒಂದು ಗ್ರೋತ್ ಅನ್ನು ಓವರ್ ಆಲ್ ಆಗಿ ಕಂಡುಕೊಂಡು ಬರ್ತಾ ಇದೆ ಇನ್ ಟರ್ಮ್ಸ್ ಆಫ್ ದ ಅರ್ನಿಂಗ್ಸ್. 1,228 ಕೋಟಿ ಪ್ರಾಫಿಟ್ ಇದ್ದಂಥದ್ದು ಇವತ್ತಿನ ಕಾಲಕ್ಕೆ ಮೋರ್ ದನ್ 2,000 crore ಇವರು ರೀಚ್ ಆಗಿರ್ತಾರೆ. ಕನ್ಸಿಸ್ಟೆಂಟ್ ಆಗಿ ಬಿಲ್ಡ್ ಆಗ್ತಾ ಬರ್ತಾ ಇದೆ ಇವರ ಓವರ್ ಆಲ್ ಗ್ರೋತ್. Q2 ಫಿನಾನ್ಷಿಯಲಿ 2026 ಸ್ಪೆಸಿಫಿಕಲಿ ನೋಡ್ತೀವಿ ಅಂತಂದ್ರೆ ರೆವೆನ್ಯೂ 26% ನಷ್ಟು ಇಯರ್ ಆನ್ ಇಯರ್ ಗ್ರೋತ್ ಆಗಿರುತ್ತೆ. EBITDA 44% ನಷ್ಟು ಗ್ರೋತ್ ಆಗಿರುತ್ತೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೆಟ್ ಪ್ರಾಫಿಟ್ ನೋಡ್ತೀವಿ ಅಂತಂದ್ರೆ 39% ನಷ್ಟು ಗ್ರೋತ್ ಆಗಿರುತ್ತೆ. ಕಾಮರ್ಸ್, ಮಿಷನ್, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ರಿಯಲ್ ಎಸ್ಟೇಟ್, ಡೇಟಾ ಸೆಂಟರ್ಸ್ಗಳು ಇಲ್ಲಿಂದಾನೇ ಇವರಿಗೆ ಜಾಸ್ತಿ ಒಂದು ಗ್ರೋತ್ ಡ್ರೈವ್ ಆಗ್ತಾ ಇರತಕ್ಕಂಥದ್ದು. ಅಂಡ್ ಆಫ್ ಕೋರ್ಸ್ ಫ್ಯೂಚರ್ ವೈಸ್ ನಾವು ನೋಡ್ತೀವಿ ಅಂತಂದ್ರೆ ನೊಮುರಾ ರಿಪೋರ್ಟ್ ಪ್ರಕಾರ 18% ನಷ್ಟು ಪ್ರಾಫಿಟ್ ಗ್ರೋತ್ ಆಗಬಹುದು ಇವ್ರದ್ದು ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ ಇದೆ ಬಿಟ್ವೀನ್ 2025 to 2028 ಫೈನಾನ್ಷಿಯಲ್ ಇಯರ್ ವೈಸ್. ROE 35% ನಷ್ಟು, ಝೀರೋ ಡೇಟ್, ಆಲ್ಮೋಸ್ಟ್ ಯಾವುದೇ ರೀತಿಯಂತಹ ಸಾಲವನ್ನ ಇಲ್ಲ. ಪ್ರಮೋಟರ್ಸ್ಗಳು 51% ನಷ್ಟು ಪ್ರಮೋಟರ್ ಹೋಲ್ಡಿಂಗ್ಸ್ ಇವತ್ತಿನ ಕಾಲಕ್ಕೆ ಇವರಲ್ಲಿ ಇರುತ್ತೆ. ಸೊ ಬೇಸಿಕಲಿ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಗ್ರೋತ್ ಅನ್ನ ಕಂಡಿರ್ತಕ್ಕಂಥ ಕಂಪನಿ ಇದಾಗಿರುತ್ತೆ. ಬಟ್ ಅಗೇನ್ ಈ ಬಿಸ್ನೆಸ್ ಕೂಡ ಸೈಕ್ಲಿಕಲ್ ಆಗಿರುತ್ತೆ. ಎಐ ಬಬಲ್ ಅಂತಕ್ಕಂತಹ ಒಂದು ವಿಚಾರಗಳು ನಡೀತಾ ಇರತಕ್ಕಂಥದ್ದು. ಈ ಒಂದು ವಿಚಾರ ಡೈರೆಕ್ಟ್ ಆಗಿ ಇವ್ರ ಬಿಸ್ನೆಸ್ ಇನ್ಫ್ಲೂಯೆನ್ಸ್ ಆಗ್ತಕ್ಕಂತಹ ಅಥವಾ ಇಂಪ್ಯಾಕ್ಟ್ ಆಗ್ತಕ್ಕಂತಹ ಚಾನ್ಸಸ್ಗಳು ಇರುತ್ತೆ ಬರ್ತಕ್ಕಂಥ ದಿನಗಳಲ್ಲಿ. ರಿಸ್ಕ್ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ಇವಾಗ ನಡೀತಾ ಇರತಕ್ಕಂಥ ಟ್ರೆಂಡ್ ಏನಿದೆಯೋ ಆ ಟ್ರೆಂಡ್ಗೆ ಬೇಕಾಗಿರ್ತಕ್ಕಂತಹ ಶವಲ್ ಬಿಸ್ನೆಸ್ ಅನ್ನ ಈ ಒಂದು ಕಂಪನಿ ಆಲ್ರೆಡಿ ಮಾಡ್ತಿದೆ. ಸೊ ಬೇಸಿಕಲಿ ಹಾಸ್ಪಿಟಲೈಸೇಷನ್, ಸೊ ತುಂಬ ಹತ್ತಿರದಿಂದನೇ ಒಂದು ವಿಚಾರವನ್ನು ನೋಡಿರ್ತಕ್ಕಂಥದ್ದು. ಇವತ್ತಿನ ಕಾಲಕ್ಕೆ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯು ನೋ ದ ಸ್ಟೋರಿ. ಅಡಲ್ಟ್ರೇಷನ್ ಇರ್ಬೋದು, ಅಡಲ್ಟ್ರೇಷನ್ ಫುಡ್ ಇರ್ಬೋದು, ಅಥವಾ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗಳಿರ್ಬೋದು, ಕ್ರೋನಿಕ್ ಡಿಸೀಸ್ಗಳೇನಿದೆಯೋ ಜಾಸ್ತಿ ಜನಗಳಿಗೆ ಬರ್ತಾ ಇರ್ತಕ್ಕಂಥದ್ದು. ಆಬ್ವಿಯಸ್ಲಿ ನಮಗೆ ಹಾಸ್ಪಿಟಲೈಸೇಷನ್ ಇನ್ಫ್ರಾಸ್ಟ್ರಕ್ಚರ್ ಈ ರೀತಿಯಂತಹ ವಿಚಾರಗಳಲ್ಲಿ ಕಂಪ್ಲೀಟ್ ಆಗಿ ನಮಗೆ ಒಂದು ಫೆಸಿಲಿಟೇಷನ್ ಬೇಕಾಗುತ್ತೆ. ಈ ವಿಚಾರದಲ್ಲಿ
ಭಾರತದಲ್ಲಿ ಇವತ್ತಿನ ಕಾಲಕ್ಕೆ 140 ಕೋಟಿಗಿನ ಜಾಸ್ತಿ ಜನಗಳಿದೀವಿ ನಾವು. ಸೊ ಈ ಒಂದು ಸಿಚುವೇಶನ್ ನಾವು ನೋಡ್ತೀವಿ ಅಂತಂದ್ರೆ ರೀಸೆಂಟ್ ಡೇಟಾ ಪ್ರಕಾರ 2 ಮಿಲಿಯನ್ ಹಾಸ್ಪಿಟಲ್ ಬೆಡ್ಸ್ಗಳು ಶಾರ್ಟೇಜ್ ಇರತಕ್ಕಂಥದ್ದು ಇವತ್ತಿಗೂ ಕೂಡ ಆಸ್ ಅ ಡೇಟಾ ನಾವು ನೋಡ್ತೀವಿ ಅಂತಂದ್ರೆ ಹಾಸ್ಪಿಟಲ್ ಮಾರ್ಕೆಟ್ ಅಂತ ನೋಡ್ತೀವಿ ಅಂತಂದ್ರೆ $75 ಬಿಲಿಯನ್ ಇದ್ದಂಥದ್ದು ಫಿನಾನ್ಷಿಯಲಿ 2018 ನಲ್ಲಿ 193 ಬಿಲಿಯನ್ಗೆ ರೀಚ್ ಆಗಿರುತ್ತೆ ಫಿನಾನ್ಷಿಯಲಿ 2025. 14.4% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಆಲ್ಮೋಸ್ಟ್ 7 ವರ್ಷದಲ್ಲಿ ಕಂಡುಕೊಂಡ್ಬಂದಿರುತ್ತೆ ಕನ್ಸಿಸ್ಟೆಂಟ್ ಆಗಿ. ಪ್ರೊಜೆಕ್ಟೆಡ್ ಬರ್ತಕ್ಕಂಥ ದಿನಗಳಲ್ಲಿ ಫಿನಾನ್ಷಿಯಲಿ 2034 ಅಷ್ಟೊತ್ತಿಗೆ $364 ಬಿಲಿಯನ್ ಇದು ರೀಚ್ ಆಗಬಹುದು ಅಂತಕ್ಕಂತಹ ಎಕ್ಸ್ಪೆಕ್ಟೇಷನ್ಸ್ಗಳಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಇನ್ಶೂರೆನ್ಸ್ ಕಂಪನೀಸ್ಗಳು ನೋಡ್ತೀವಿ ಅಂತಂದ್ರೆ 3.7% ನಷ್ಟು ಇವತ್ತಿನ ಕಾಲಕ್ಕೆ ಜನಗಳು ಇನ್ಶೂರೆನ್ಸ್ ಅನ್ನ ತಗೊಂಡಿರ್ತಾರೆ ಭಾರತದಲ್ಲಿ. ಬಟ್ ಗ್ಲೋಬಲ್ ಆವರೇಜ್ 6 to 7% ಇರುತ್ತೆ. ಸೊ ಓವರ್ ಆಲ್ ಡಬಲ್ ಎಕ್ಸ್ಪ್ಯಾನ್ಷನ್ ಏನಿದೆಯೋ ಇನ್ಶೂರೆನ್ಸ್ ವೈಸ್ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಬಟ್ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಫೆಸಿಲಿಟೇಷನ್ ಬಿಸ್ನೆಸ್ ಅಥವಾ ಇದರಲ್ಲಿ ಟೂಲ್ಸ್ ಗಳನ್ನ ಮಾರ್ತಕ್ಕಂಥವ್ರು ಯಾರು ಅಂತ ನೋಡ್ತೀವಿ ಅಂತಂದ್ರೆ ಹಾಸ್ಪಿಟಲ್ಸ್ಗಳು ಮೇನ್ ಬಿಸ್ನೆಸಸ್ಗಳಾಯಿತು. ಯಾವುದೇ ಹಾಸ್ಪಿಟಲ್ ಬರಲಿ ಹೋಗಲಿ ಮಲ್ಟಿಪಲ್ ರೀತಿಯಾದಂತಹ ರಿಸ್ಕ್ಗಳು ಅವ್ರಿಗೆ ಇರುತ್ತೆ ಇನ್ ಟರ್ಮ್ಸ್ ಆಫ್ ದ ಹಾಸ್ಪಿಟಲೈಸೇಷನ್. ಬಟ್ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಅದ್ರ ಹಿಂದೆ ಇರ್ತಕ್ಕಂಥ ಬ್ಯಾಕ್ ಬೋನ್ಸ್ಗಳು ಯಾವುದು, ಡಯಾಗ್ನೆಟಿಕ್ ಲ್ಯಾಬ್ಸ್ಗಳಿರ್ಬೋದು, ಅಟ್ ದ ಸೇಮ್ ಟೈಮ್ ಇನ್ಸ್ಟ್ರೂಮೆಂಟ್ ರೆಡಿ ಮಾಡ್ತಕ್ಕಂಥ ಕಂಪನೀಸ್ಗಳಿರ್ಬೋದು, ಇಮೇಜಿಂಗ್, ಪ್ಯಾಥಾಲಜಿ, ಕ್ಯಾನ್ಸರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಸರ್ಟನ್ ಸರ್ಟಿಫಿಕೇಶನ್ ಇರತಕ್ಕಂತಹ ಲ್ಯಾಬ್ಸ್ಗಳಿರ್ಬೋದು. ಎವ್ರಿ ಸರ್ಜರಿ ಅಥವಾ ಆಫ್ಟರ್ ಸರ್ಜರಿ, ಡ್ಯೂರಿಂಗ್ ಸರ್ಜರಿ ಟೆಸ್ಟ್ಗಳ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಈ ಕಂಪನೀಸ್ಗಳು ಏನೇ ಆಗಲಿ ಮಾರ್ಕೆಟಲ್ಲಿ ಅಥವಾ ಯಾವುದೇ ರೀತಿಯಂಥ ಒಂದು ವೇರಿಯೇಷನ್ಸ್ಗಳು ಟಾಪ್ ಲೇಯರ್ಲಾದ್ರೂ ಕೂಡ ಈ ಬಾಟಮ್ ಲೇಯರ್ಲಿ ಇರ್ತಕ್ಕಂಥ ಕಂಪನೀಸ್ಗಳು ಸಿಸ್ಟಮೆಟಿಕ್ ವೇದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಕಂಪನೀಸ್ಗಳಿಗೆ ಜಾಸ್ತಿ ಬೆನಿಫಿಟ್ ಸಿಗ್ತಕ್ಕಂಥ ಚಾನ್ಸ್ ಇರುತ್ತೆ. ಇದ್ರ ರಿಲೇಟೆಡ್ ಸಪರೇಟ್ ವಿಡಿಯೋನೇ ಮಾಡಬೇಕು ಅಂತಕ್ಕಂಥ ಥಾಟ್ ಪ್ರೊಸೆಸ್ ಇದೆ. ಬೇಸಿಕಲಿ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟ ಹಾಗೆ ಜಾಸ್ತಿ ಇನ್ಫಾರ್ಮೇಷನ್ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಹೆಲ್ತ್ ಕೇರ್ ಅಂತ ಕಮೆಂಟ್ ಮೂಲಕ ತಿಳಿಸಿ, ನಿಮ್ಮ ಆಸಕ್ತಿಯ ಬೇಸಿಸ್ ಅಲ್ಲಿ ನಾವು ಪ್ಲಾನ್ ಮಾಡ್ತೀವಿ. ಇದರಲ್ಲಿ ಮೇಜರ್ ಕಂಪನೀಸ್ಗಳ ವೈಸ್ ನಾವು ನೋಡ್ತೀವಿ ಅಂತಂದ್ರೆ ಡಾಕ್ಟರ್ ಲಾಲ್ ಪ್ಯಾಥ್ ಲ್ಯಾಬ್ಸ್ ಇರ್ಬೋದು, ಮೆಟ್ರೋಪೊಲಿಸ್ ಹೆಲ್ತ್ ಕೇರ್ ಇರ್ಬೋದು, ಪೋಲಿ ಮೆಡಿಕ್ಯೂರ್ ಇರ್ಬೋದು. ಈ ರೀತಿಯಾದಂಥ ಒಂದು ಕಂಪನೀಸ್ಗಳೇನಿದೆಯೋ ಇದರ ಡೀಟೇಲ್ ಅರ್ನಿಂಗ್ಸ್ಗಳು ಇದ್ರ ಬಗ್ಗೆ ಇರ್ತಕ್ಕಂಥ ವಿಡಿಯೋಸ್ಗಳ ಬಗ್ಗೆ ಮಾತಾಡೋಣ ಬರ್ತಕ್ಕಂಥ ದಿನಗಳಲ್ಲಿ. ಬಟ್ ಈ ಕಂಪನೀಸ್ಗಳೇನಿದೆಯೋ ನಾಟ್ ದ ಡೈರೆಕ್ಟ್ ಒಂದು ಬಿಸ್ನೆಸ್ ಆಗಿರಲ್ಲ, ಇದು ಆ ಬಿಸ್ನೆಸ್ಗೆ ಸಪೋರ್ಟಿವ್ ಬಿಸ್ನೆಸ್ಗಳಾಗಿ ನಿಂತ್ಕೊಳ್ಳುತ್ತೆ ಸಿಸ್ಟಮೆಟಿಕ್ ವೇದಲ್ಲಿ. ಇವತ್ತಿನ ಕಾಲಕ್ಕೆ ಆಸ್ ಅ ಫೆಸಿಲಿಟೇಟರ್ ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಗೋಲ್ಡ್ ರಶ್ ನಡೀತಾ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ಅದರ ಹಿಂದೆ ಶವಲ್ ಅನ್ನ ಮಾರ್ತಕ್ಕಂಥ ಕೆಲಸವನ್ನ ಇವರು ಮಾಡ್ತಿದ್ದಾರೆ. ಥೀಮ್ 4 ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಇನ್ಫ್ಯಾಕ್ಟ್ ಇವತ್ತಿನ ಕಾಲಕ್ಕೆ ದಿಸ್ ಈಸ್ ಅಬ್ಸಲ್ಯೂಟ್ ನೀಡ್ ಅಂತಾನೆ ಹೇಳ್ಬೋದು. ನೀವು ಆಲ್ರೆಡಿ ಗೆಸ್ ಮಾಡಿರ್ಬೋದು, ಇಟ್ ಈಸ್ ಡಿಫೆನ್ಸ್. ಎಸ್ಪೆಷಲಿ ಟ್ರಂಪ್ ಅಣ್ಣ ಬಂದ್ಮೇಲಂತೂ ಕೂಡ ದಿನನಿತ್ಯ ಹೊಸ ಹೊಸ ವಿಚಾರಗಳು, ವರ್ಷದಿಂದ ವರ್ಷಕ್ಕೆ ಕಾನ್ಫ್ಲಿಕ್ಟ್ಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಯಾವಾಗ ನೋಡಿದ್ರು ಕೂಡ ಅವ್ರ ವಾರು ಇವ್ರ ವಾರು, ಅಲ್ಲಿ ಯುದ್ಧ ನಡೀತು ಇಲ್ಲಿ ಯುದ್ಧ ನಡೀತು, ಈ ವಿಚಾರಗಳು ಕಾನ್ಫ್ಲಿಕ್ಟ್ಗಳೇನಿದೆಯೋ ಡೇ ಬೈ ಡೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಜಿಯೋ ಪೊಲಿಟಿಕಲಿ ನಾವು ನೋಡ್ತೀವಿ ಅಂದ್ರೆ. ಬಟ್ ಹಿಯರ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್, 2014 ಅಲ್ಲಿ ಇಂಡಿಯಾ ಡಿಫೆನ್ಸ್ ಆಲ್ಮೋಸ್ಟ್ ನಾವು ನೋಡ್ತೀವಿ ಅಂತಂದ್ರೆ 680 ಕೋಟಿಗಳಷ್ಟು ಎಕ್ಸ್ಪೋರ್ಟ್ಸ್ ಗಳಿದ್ದಂಥದ್ದು ಜಸ್ಟ್ 680 crores. ಬಟ್ ಇದನ್ನ ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂದ್ರೆ ಫಿನಾನ್ಷಿಯಲ್ 2025 ಎಕ್ಸಾಕ್ಟ್ 10 years ಅಲ್ಲಿ ಇಂಡಿಯಾ ಡಿಫೆನ್ಸ್ ಎಕ್ಸ್ಪೋರ್ಟ್ ವೈಸ್ ನಾವು ನೋಡ್ತೀವಿ ಅಂತಂದ್ರೆ 38,424 ಕೋಟಿ. ಇನ್ ದ ಸೆನ್ಸ್ 62.66% ನಷ್ಟು ಜಂಪ್ ಅನ್ನ ಎವ್ರಿ ಸಿಂಗಲ್ ಇಯರ್ ಕಂಡ್ಕೊಂಡ್ ಬಂದಿರುತ್ತೆ. ಇದನ್ನ ಟೈಮ್ಸ್ ಎಷ್ಟು ಟೈಮ್ಸ್ ಗ್ರೋತ್ ಆಗಿದೆ ಅಂದ್ರೆ 56 ಪಟ್ಟನಷ್ಟು ಗ್ರೋತ್ ಡಿಫೆನ್ಸ್ ಇಂಡಸ್ಟ್ರಿ ನಮ್ಮ ಭಾರತದಲ್ಲಿ ಇನ್ ದ ಪಾಸ್ಟ್ 11 years ಗ್ರೋತ್ ಆಗಿರ್ತಕ್ಕಂಥದ್ದು. ನೋ ಡೌಟ್ ಬೇಸಿಕಲಿ ತುಂಬಾ ವರ್ಷದಿಂದ ವರ್ಷಕ್ಕೆ ಗೌರ್ಮೆಂಟ್ ಒಂದು ಸ್ಪೆಂಡಿಂಗ್ಗಳೇ ಇರ್ಬೋದು ಇದ್ರ ಮೇಲೆ. ಅಟ್ ದ ಸೇಮ್ ಟೈಮ್ ಇಂಡಿಯಾದ ಒಳಗಡೆಗೆ ನಮ್ಮ ಓವರ್ ಆಲ್ ಡಿಫೆನ್ಸ್ ಮಿಲಿಟರಿ ಸಿಸ್ಟಮ್ಸ್ಗಳಿರ್ಬೋದು ಅಥವಾ ಏರೋ ಸಿಸ್ಟಮ್ಸ್ಗಳಿರ್ಬೋದು, ಈ ರೀತಿಯಂಥ ಸಿಸ್ಟಮ್ಸ್ಗಳನ್ನ ಇಂಡಿಜಿನಿಯಸ್ ಆಗಿ ನಾವು ವರ್ಕ್ ಮಾಡಬೇಕು, ಭಾರತದಲ್ಲೇ ಇದರ ಕಂಪ್ಲೀಟ್ ಮೇಕ್ ಇನ್ ಇಂಡಿಯಾ ಆಗಬೇಕು ಅನ್ನೋ ಉದ್ದೇಶದಿಂದ ಗೌರ್ಮೆಂಟ್ ಸಪೋರ್ಟಿವ್ ಪಾಲಿಸೀಸ್ಗಳೇ ಇರ್ಬೋದು, ಪ್ರತಿಯೊಂದು ಕೂಡ ಇದಕ್ಕೆ ಆಸ್ ಅ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿರ್ತಕ್ಕಂಥದ್ದು ಡಿಫೆನ್ಸ್ ಇಂಡಸ್ಟ್ರಿ ಇವತ್ತಿನ ಕಾಲಕ್ಕೆ ಮೋಸ್ಟ್ ಅಟ್ರಾಕ್ಟಿವ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಎಂಟೈರ್ ಗ್ಲೋಬಲ್ ಲೆವೆಲಲ್ಲೇ ಇದೆ, ಬಟ್ ಇಂಡಿಯಾದಲ್ಲಿ ಜಾಸ್ತಿ ಇವತ್ತಿನ ಕಾಲಕ್ಕೆ ಇರತಕ್ಕಂಥದ್ದು. ಸರ್ಪ್ರೈಸಿಂಗ್ಲಿ ಎಕ್ಸ್ಪೋರ್ಟಿಂಗ್ ಅಲ್ಲಿ ವಿ ಆರ್ ರಿಯಲಿ ಪರ್ಫಾರ್ಮಿಂಗ್ ಗುಡ್. ಗೌರ್ಮೆಂಟ್ ಕಡೆಯಿಂದ ನೋಡ್ತೀವಿ ಅಂತಂದ್ರೆ 2 ಇಂಪಾರ್ಟೆಂಟ್ ಪಾಯಿಂಟರ್ಸ್ಗಳಿದೆ ಪಾಸಿಟಿವ್ ಆಗಿ ಇಂಡಸ್ಟ್ರಿಗೆ ಇಂಪ್ಯಾಕ್ಟ್ ಆಗ್ತಕ್ಕಂಥದ್ದು. ನಂಬರ್ 1 ಪಾಸಿಟಿವ್ ಇಂಡಸ್ಟ್ರೇಷನ್ ಲಿಸ್ಟ್ ಇರ್ಬೋದು. ಬೇಸಿಕಲಿ ಗೌರ್ಮೆಂಟ್ ಕಡೆಯಿಂದ 509 ಜಾಸ್ತಿ ಡಿಫೆನ್ಸ್ ಐಟಮ್ಸ್ಗಳೇನಿದೆಯೋ ಕುಡ್ ನಾಟ್ ಲಾಂಗರ್ ಬಿ ಇಂಪೋರ್ಟೆಡ್, ಹೊರಗಡೆಯಿಂದ ತರಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ, ನಾವು ಇದನ್ನ ಒಳಗಡೆನೆ ರೆಡಿ ಮಾಡ್ಕೊಳ್ಬೇಕು ನಮ್ಮ ಕಡೆಯಿಂದಾನೆ ಅಂತ ಹೇಳ್ಕೊಂಡು. ಅಂಡ್ ಅಟ್ ದ ಸೇಮ್ ಟೈಮ್ 75% ಆಫ್ ದ ಡೊಮೆಸ್ಟಿಕ್ ಪ್ರೊಕ್ಯೂರ್ಮೆಂಟ್ ಮ್ಯಾಂಡೇಟ್ ಏನಿದೆಯೋ ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತಂದ್ರೆ ಕ್ಯಾಪಿಟಲ್ ಅಕ್ವಿಜಿಷನ್ ಬಜೆಟ್ 75% ಮಸ್ಟ್ ಬಿ ಸ್ಪೆಂಟ್ ಆನ್ ಇಂಡಿಯನ್ ಮೇಡ್ ಇಕ್ವಿಪ್ಮೆಂಟ್. ಇನ್ ದ ಸೆನ್ಸ್ 1.39 lakh crores ನಷ್ಟು ಏನಿದೆಯೋ ಓವರ್ ಆಲ್ ಅಮೌಂಟ್ ಸ್ಪೆಂಡ್ ಆಗ್ತಕ್ಕಂಥದ್ದು ಡಿಫೆನ್ಸ್ ಡೊಮೆಸ್ಟಿಕ್ ಡಿಫೆನ್ಸ್ ಇಂಡಸ್ಟ್ರಿಲಿ ಅದು ಇಂಡಿಯಾದಲ್ಲಿ ರೆಡಿ ಆಗಿರ್ತಕ್ಕಂತಹ ಇಕ್ವಿಪ್ಮೆಂಟ್ಸ್ಗಳ ಮೇಲೆ ಆಗಬೇಕು ಅಂತಕ್ಕಂತಹ ಒಂದು ರೂಲ್. ಆಲ್ ಇನ್ ಆಲ್ ಡಿಫೆನ್ಸ್ಗೆ ನಾವು ನೋಡ್ತೀವಿ ಅಂತಂದ್ರೆ ತುಂಬಾನೇ ಸ್ಕೋಪ್ ಕಾಣಿಸ್ತಾ ಇದೆ, ಆಲ್ರೆಡಿ ಕಂಡಿದೆ, ಕಾಣಿಸ್ತಾನೆ ಇದೆ. ಅಟ್ ದ ಸೇಮ್ ಟೈಮ್ ಬಜೆಟ್ ವೈಸ್ ಕೂಡ 2017 ಇಂದ 2027 ವರೆಗೂ ಕೂಡ ಯಾವ ರೀತಿಯಾಗಿ ಬಜೆಟ್ ಅಲೋಕೇಟ್ ಆಗಿದೆ ಅಂತಕ್ಕಂಥದ್ದು ನೋಡಬಹುದು ನಾವಿಲ್ಲಿ. 2.49 lakh crore ಇದ್ದಂಥದ್ದು 2017 ಅಲ್ಲಿ 2027 ಅಷ್ಟೊತ್ತಿಗೆ ಆಲ್ಮೋಸ್ಟ್ 7.85 lakh crores ಗೆ ಹೋಗಿರುತ್ತೆ. ಬಜೆಟ್ ವೈಸ್ ಕೂಡ ದೇರ್ ಇಸ್ ಅ ಕನ್ಸಿಡರಬಲ್ ಗ್ರೋತ್ ಇನ್ ಟರ್ಮ್ಸ್ ಆಫ್ ಡಿಫೆನ್ಸ್.
ಆ್ಯಂಡ್ ಆಸ್ ಅ ರಿಸಲ್ಟ್ ಆಲ್ಮೋಸ್ಟ್ 1.5 ಲಕ್ಷ ಕೋಟಿ ಎಷ್ಟು ಫಿನಾನ್ಷಿಯಲ್ 2025 ಡೊಮೆಸ್ಟಿಕ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗಿರುತ್ತೆ ಅಥವಾ ಈ ನಂಬರ್ನ ಕ್ರಾಸ್ ಆಗಿರುತ್ತೆ. 90% ಅಪ್ ಅಂತ ಹೇಳ್ಬೋದು. 79,071 crore ಇದ್ದಂಥದ್ದು ಫಿನಾನ್ಷಿಯಲ್ 2020 ಆಲ್ಮೋಸ್ಟ್ ಡಬಲ್ ಆಗೋಗ್ಬಿಟ್ಟಿದೆ ನಂಬರ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ವೈಸ್ ನೋಡ್ತೀವಿ ಅಂತಂದ್ರೆ. ಬಟ್ ನಮ್ಮ ಒಂದು ಕಾನ್ಸೆಪ್ಟು ಶವಲ್, ಸೊ ಆ ಒಂದು ಟೂಲ್ ಅನ್ನ ಸೆಲ್ ಮಾಡ್ತಕ್ಕಂಥ ಬಿಸ್ನೆಸ್ ಯಾವುದು ಡಿಫೆನ್ಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ದೊಡ್ಡ ದೊಡ್ಡ ಕಂಪನೀಸ್ಗಳಿದೆ. ಬಟ್ ಇದರಲ್ಲಿ ಒನ್ ಆಫ್ ದ ಕಂಪನೀಸ್ ನಾವು ನೋಡ್ತೀವಿ ಅಂತಂದ್ರೆ ಮೋಸ್ಟ್ ಆಫ್ ದ ಡಿಫೆನ್ಸ್ ಕಂಪನೀಸ್ಗಳು ಇವತ್ತಿನ ಕಾಲಕ್ಕೆ ಭಾರತದಲ್ಲಿ ಇರ್ತಕ್ಕಂಥದ್ದು ಯೂಸ್ ಮಾಡ್ತಕ್ಕಂತಹ ಎಲೆಕ್ಟ್ರಾನಿಕ್ಸ್ಗಳಿರ್ಬೋದು, ರೇಡರ್ಸ್, ಮಿಸೈಲ್ಸ್, ಕಮ್ಯುನಿಕೇಶನ್ ಸಿಸ್ಟಮ್ ಇರ್ಬೋದು, ಈ ರೀತಿಯಾದಂತಹ ಪ್ಲಾಟ್ಫಾರ್ಮ್ಸ್ಗಳು ಯಾರು ಸೆಲ್ ಮಾಡ್ತಿದಾರೋ ಕನ್ಸಿಸ್ಟೆಂಟ್ ಆಗಿ ಪ್ರತಿಯೊಂದು ಡಿಫೆನ್ಸ್ ಇಂಡಸ್ಟ್ರಿಗೆ ಅಥವಾ ಡಿಫೆನ್ಸ್ ಕಂಪನೀಸ್ಗಳಿಗೆ ಆ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಅನ್ನ ನೋಡ್ತೀವಿ ಅಂತಂದ್ರೆ ಒನ್ ಆಫ್ ದ ಬಿಸ್ನೆಸಸ್ ನೋಡಬಹುದು ನಾವು ಇವತ್ತಿನ ಕಾಲಕ್ಕೆ BEL. ಅಫ್ಕೋರ್ಸ್ ಇಟ್ ಈಸ್ PSU, ನವರತ್ನ PSU ಅಲ್ಲಿ ಬರ್ತಕ್ಕಂಥ ಒನ್ ಆಫ್ ದ PSUs ಇದಾಗಿರುತ್ತೆ. ಆ್ಯಂಡ್ ರೆಡಾರ್ಸ್ ಹಾಗೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ಗಳಿರ್ಬೋದು, ಕಮ್ಯುನಿಕೇಶನ್ ನೆಟ್ವರ್ಕ್ಸ್, ಮಿಸೈಲ್ ಸಿಸ್ಟಮ್ಸ್ಗಳಿರ್ಬೋದು, ಸೋನಾರ್, ಹಾಗೆ ಈ ರೀತಿ ಡ್ರೋನ್ಸ್ಗಳಿಗೂ ಕೂಡ ಇವರ ಬಿಸ್ನೆಸ್ ಅನ್ನು ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಬೇಸ್ಡ್ ಡಿಫೆನ್ಸ್ ಟೆಕ್ ಇರ್ಬೋದು, ಸ್ಯಾಟಲೈಟ್ ಕಮ್ಯುನಿಕೇಶನ್, ಈ ರೀತಿಯಾದಂತಹ ಬಿಸ್ನೆಸಸ್ಗಳಲ್ಲಿ ಇವತ್ತಿನ ಕಾಲಕ್ಕೆ ಅವರು ಇನ್ವಾಲ್ವ್ ಆಗಿರ್ತಾರೆ. ಅಂದರೆ ಎಸ್, ಇಟ್ ಈಸ್ ಅ ಸಬ್ ಇಂಡಸ್ಟ್ರಿ ಆಫ್ ಡಿಫೆನ್ಸ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಆ್ಯಂಡ್ ಎನಿ ಮೇಜರ್ ಇವತ್ತಿನ ಕಾಲಕ್ಕೆ ನಡೀತಾ ಇರತಕ್ಕಂಥ ಡಿಫೆನ್ಸ್ ಒಂದು ಸಿಸ್ಟಮ್ಸ್ಗಳನ್ನ ಭಾರತದಲ್ಲಿ ನೋಡ್ತೀರಾ ಅಂತಂದ್ರೆ ಒನ್ ಆರ್ ಅದರ್ ವೇ BEL ಇನ್ವಾಲ್ವ್ ಆಗಿರುತ್ತೆ. HAL ತೇಜಸ್ ಅನ್ನ ಇವತ್ತಿನ ಕಾಲಕ್ಕೆ ರೆಡಿ ಮಾಡ್ತಾ ಇರತಕ್ಕಂಥದ್ದು. ಅದಕ್ಕೆ ಬೇಕಾಗಿರ್ತಕ್ಕಂತಹ ಏವಿಯಾನಿಕ್ಸ್ ಅಂತ ಬರ್ತಕ್ಕಂಥ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳು ಅಥವಾ ಆ ರೀತಿಯಾದಂತಹ ಒಂದು ಏವಿಯಾನಿಕ್ಸ್ಗಳನ್ನ BEL ರೆಡಿ ಮಾಡ್ತಾ ಇದೆ. ನೇವಿ ಕಮಿಷನ್ಸ್ ಡೆಸ್ಟ್ರಾಯರ್ ವೈಸ್ ನೋಡ್ತೀವಿ ಅಂತಂದ್ರೆ BE ಕಾಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ಅಲ್ಲಿಗೆ ಸಪ್ಲೈ ಮಾಡ್ತಾ ಇದೆ. ಆಕಾಶ್ ಮಿಸೈಲ್ ಸಿಸ್ಟಮ್ ಅಲ್ಲಿ ಓವರ್ ಆಲ್ BEL ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಎಂಟೈರ್ ಸಿಸ್ಟಮ್ ಅನ್ನೇ. ಈ ರೀತಿಯಾದಂತಹ ಒನ್ ಆಫ್ ದ ಮೇಜರ್ ಪ್ಲಾಟ್ಫಾರ್ಮ್ಸ್ಗಳು ಡಿಫೆನ್ಸ್ ಸಿಸ್ಟಮ್ಸ್ಗಳಲ್ಲಿ ಭಾರತದಲ್ಲಿ ಇರತಕ್ಕಂಥದ್ದು ಒನ್ ಆರ್ ಅದರ್ ವೇ ಇನ್ವಾಲ್ವ್ಮೆಂಟ್ BEL ಇವತ್ತಿನ ಕಾಲಕ್ಕೆ ಇರುತ್ತೆ. ಆ್ಯಂಡ್ ತೇಜಸ್ ಪ್ರೋಗ್ರಾಮ್ ಇರ್ಬೋದು ಅಥವಾ ಡೆಸ್ಟ್ರಾಯರ್ ಪ್ರೋಗ್ರಾಮ್ ಇರ್ಬೋದು, ಈ ರೀತಿಯಾದಂಥ ಮಲ್ಟಿಪಲ್ ಮೇಜರ್ ಪ್ರೋಗ್ರಾಮ್ಸ್ಗಳು ಇದಕ್ಕೆ ಕಾಂಪೀಟ್ ಮಾಡಲ್ಲ. ಇವರು ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಅಂದರೆ ಸಪ್ಲೈ ಮಾಡ್ತಾರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ನೆಸೆಸಿಟಿ ಐಟಮ್ಸ್ಗಳನ್ನ. ಅರ್ನಿಂಗ್ಸ್ ವಾಯ್ಸ್ ಫೈನಾನ್ಷಿಯಲಿ 2023 ನೆಟ್ ಪ್ರಾಫಿಟ್ 3,593 ಕೋಟಿ ಇದ್ದಂಥದ್ದು ನೋ ಡೌಟ್ 5,963 ಕೋಟಿಗೆ ಇದು ತಲುಪಿರುತ್ತೆ. ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ಸ್ಗಳೇ ಇರ್ಬೋದು, ರೆವೆನ್ಯೂಸ್ಗಳೇ ಇರ್ಬೋದು, ಗ್ರೋತ್ ಹಾಕೊಂಡು ಬರ್ತಾ ಇದೆ ಇಯರ್ ಆನ್ ಇಯರ್. ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್, ಆಸ್ ಆಫ್ ಏಪ್ರಿಲ್ 2026 ನಾವು ನೋಡ್ತೀವಿ ಅಂತ ಅಂದರೆ 74,000 crores ಇವರಿಗೆ ಓವರ್ ಆಲ್ ಒಂದು ಆರ್ಡರ್ ಬುಕ್ ಆಲ್ರೆಡಿ ಇರುತ್ತೆ. ಆರ್ಡರ್ ಬುಕ್, ಸೊ ಇನ್ ದ ಸೆನ್ಸ್ ಇವ್ರು ಜಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕು, ಆ ರೀತಿಯಾದಂತಹ ಒಂದು ಬಿಸ್ನೆಸ್ ಅನ್ನ ಆಲ್ರೆಡಿ ಹೊಂದಿರ್ತಾರೆ. ಆನ್ಯುವಲ್ ರೆವೆನ್ಯೂ 26,750 crore, ಆರ್ಡರ್ ಬುಕ್ 74,000 crore. ಆ್ಯಂಡ್ 3 ವರ್ಷದ ಒಂದು ರೆವೆನ್ಯೂ ನಾವು ನೋಡ್ತೀವಿ ಅಂತಂದರೆ ಅದಕ್ಕೆ ಕಂಪೇರ್ ಮಾಡ್ತೀವಿ ಅಂತಂದರೆ ಕಂಪ್ಲೀಟ್ 3 ವರ್ಷದ ರೆವೆನ್ಯೂನ ಸೇರಿಕೊಂಡು ಬರ್ತಕ್ಕಂಥ ಆರ್ಡರ್ ಬುಕ್ ಆಲ್ರೆಡಿ ಇವ್ರ ಹತ್ರ ಕುತ್ಕೊಂಡಿರುತ್ತೆ ಇನ್ ಟರ್ಮ್ಸ್ ಆಫ್ ಆರ್ಡರ್ ಬುಕ್ ಕಂಪ್ಯಾರಿಸನ್. 30,000 ಕೋಟಿ ಬೆಲೆ ಬಾಳ್ತಕ್ಕಂತಹ ಒಂದು ಆರ್ಡರ್ನ ಆಲ್ರೆಡಿ ಎಕ್ಸ್ಪೋರ್ಟ್ ಆರ್ಡರ್ನ ಇವ್ರು ಹೊಂದಿರ್ತಾರೆ, ವರ್ತ್ ಆಫ್ $346 million ಅಂತ ಹೇಳ್ಬೋದು. ಆ್ಯಂಡ್ ಹೊಸ ಒಂದು ಇಂಜಿನ್ ಇವರ ಒಂದು ಬಿಸ್ನೆಸ್ ವೈಸ್ ನಾವು ನೋಡ್ತೀವಿ ಅಂತಂದರೆ ಎಕ್ಸ್ಪೋರ್ಟ್ ಇಂಜಿನ್ ಕೂಡ ಸ್ಟಾರ್ಟ್ ಆಗಿರುತ್ತೆ. BEL ಎಕ್ಸ್ಪೋರ್ಟ್ಸ್ 33.65% ಫಿನಾನ್ಷಿಯಲ್ 2026 $141.9 million ವರ್ತ್ ಇರತಕ್ಕಂತಹ ಪ್ರಾಡಕ್ಟ್ಸ್ಗಳನ್ನು ಡಾಲರ್ಸ್ಗಳಲ್ಲಿ ಇವರು ಇವತ್ತಿನ ಕಾಲಕ್ಕೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಕ್ವಾರ್ಟರ್ಲಿ ಮೂಮೆಂಟಮ್ ನಾವು ನೋಡ್ತೀವಿ ಅಂತಂದರೆ 969 crore, 25% ಇಯರ್ ಆನ್ ಇಯರ್ ಗ್ರೋತ್. ರೀಸೆಂಟ್ ಆಗಿ ನೋಡ್ತೀವಿ ಅಂತಂದ್ರೆ 20.8% ಇಯರ್ ಆನ್ ಇಯರ್ ಗ್ರೋತ್. ಈ ರೀತಿಯಾದಂತಹ ರೆವೆನ್ಯೂ ಹಾಗೆ ಪ್ರಾಫಿಟ್ ಎರಡರಲ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಅನ್ನ ಕಂಡುಕೊಂಡು ಬರ್ತಾ ಇದೆ. ಪ್ರೊಮೋಟರ್ ಹೋಲ್ಡಿಂಗ್ 51.1% ಇರುತ್ತೆ. ಯಾವುದೇ ರೀತಿಯಾದಂತಹ ಡೆಟ್ ಇಲ್ಲ. ROE ಕೂಡ ಅಥವಾ ರಿಟರ್ನ್ ಆನ್ ಇಕ್ವಿಟಿನೂ ಕೂಡ ಕನ್ಸಿಸ್ಟೆಂಟ್ ಆಗಿ ಇಂಪ್ರೂವ್ ಹಾಕೊಂಡು ಬರ್ತಿದೆ. ಬಟ್ ಇಟ್ ಈಸ್ ಆಬ್ವಿಯಸ್ಲಿ PSU ಆಗಿರೋದ್ರಿಂದ ಗೌರ್ಮೆಂಟ್ ಇಂದ ಬರ್ತಕ್ಕಂತಹ ಆರ್ಡರ್ಸ್ಗಳೇ ಎಂಡ್ ಆಫ್ ದ ಡೇಗೆ ಮ್ಯಾಟರ್ ಆಗುತ್ತೆ. ಇದರಲ್ಲಿ ಇರ್ತಕ್ಕಂಥ ವಿಚಾರಗಳು ಎನಿ ಟೈಮು ಕೂಡ ಚೇಂಜ್ ಆಗ್ಬೋದು. ಒಂದು ಸ್ಮಾಲ್ ರೂಲ್, ಒಂದೇನೋ ಒಂದು ರೂಲ್ ಚೇಂಜ್ ಆಯಿತು, ಇಲ್ಲಿಂದ ಅಲ್ಲಿಗೆ ಆಯಿತು ಅಂತಂದ್ರೂ ಕೂಡ ಎಂಟೈರ್ ಬಿಸ್ನೆಸ್ ಮೇಲೆ ಇಮಿಡಿಯೇಟ್ಲಿ ಪರಿಣಾಮ ಬೀರ್ತಕ್ಕಂಥ ಚಾನ್ಸ್ ಇರುತ್ತೆ. ಬಟ್ ಇನ್ ಟರ್ಮ್ಸ್ ಆಫ್ ದ ಡಿಫೆನ್ಸ್ ಇಂಡಸ್ಟ್ರಿ ನಾವು ನೋಡ್ತೀವಿ ಅಂತಂದ್ರೆ ಆಸ್ ಅ ಶವಲ್ ಬಿಸ್ನೆಸ್ ಆಗಿ ಇವತ್ತಿನ ಕಾಲಕ್ಕೆ ಅವರು ನಿಂತ್ಕೊಂಡಿರ್ತಾರೆ ಇನ್ ಟರ್ಮ್ಸ್ ಆಫ್ ದ ಆಪರೇಷನ್ಸ್. ಮಲ್ಟಿಪಲ್ ವಿಚಾರಗಳನ್ನು ನಾವು ಮಾತಾಡ್ಕೊಂಡು ಬಂದಿರ್ತೀವಿ. ಮೋರಲ್ ಆಫ್ ದ ಸ್ಟೋರಿ ಸಿಂಪಲ್, ನಾನು ಮಾತಾಡಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಬಿಸ್ನೆಸ್ಗಳನ್ನ ಆಸ್ ಎಕ್ಸಾಂಪಲ್ ತಗೊಂಡಿರ್ತಕ್ಕಂಥದ್ದು. ಇಟ್ ಈಸ್ ನಾಟ್ ಅ ರೆಕಮೆಂಡೇಶನ್. ಇದೇ ರೀತಿಯಾದಂಥ ಮಲ್ಟಿಪಲ್ ಬಿಸ್ನೆಸ್ಗಳಿದೆ. ಈಗ MCX ಇರ್ಬೋದು, ನಾನು ಮಾತಾಡಿಲ್ಲ. ಎಕ್ಸ್ಚೇಂಜ್ಗಳ ವೈಸ್ ನೋಡ್ತೀವಿ ಅಂತಂದ್ರೆ ಗೋಲ್ಡ್ ಅಂಡ್ ಸಿಲ್ವರ್ ಯಾವಾಗ ರ್ಯಾಲಿ ಆಗುತ್ತೋ MCX ಅದಕ್ಕಿಂತ ಜಾಸ್ತಿ ರ್ಯಾಲಿ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಈ ರೀತಿಯಾದಂಥ ಮಲ್ಟಿಪಲ್ ಬಿಸ್ನೆಸಸ್ಗಳೇನಿದೆಯೋ ಆಸ್ ಅ ಶವಲ್ ಬಿಸ್ನೆಸ್ ಆಗಿ ಇವತ್ತಿನ ಕಾಲಕ್ಕೆ ಲೀಸ್ಟ್ ಆಗಿರುತ್ತೆ ಭಾರತದಲ್ಲಿ. ನಿಮಗೆ ಯಾವುದು ಗೊತ್ತು, ಈ ರೀತಿಯಾದಂಥ ಬಿಸ್ನೆಸ್ ಯಾವುದಿದೆ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಬಟ್ ಒನ್ ಪಾಯಿಂಟ್, ಇವತ್ತಿನ ಕಾಲಕ್ಕೆ ಆಲ್ರೆಡಿ ಏನು ಪ್ರೈಸಿಂಗ್ ನಡೀತಾ ಇದೆ ಈ ಒಂದು ಬಿಸ್ನೆಸ್ಗಳಿಗೆ ನಾನು ಲಿಸ್ಟ್ ಮಾಡಿರ್ತಕ್ಕಂಥದ್ದು ಇವತ್ತಿನ ಕಾಲಕ್ಕೆ ಆಲ್ರೆಡಿ
ಕಂಪೇರಿಂಗ್ ಟು ದೇರ್ ಅರ್ನಿಂಗ್ ಪ್ರೈಸ್ ಅಡ್ಜಸ್ಟ್ ಆಗಿಬಿಟ್ಟಿದೆ. ತುಂಬ ಗ್ರೋತ್ ಆಲ್ರೆಡಿ ಆಗಿಬಿಟ್ಟಿರುತ್ತೆ. ರಿಸ್ಕ್ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳ್ತೀವಿ ನಾವು. ಸೊ ಸೇಫ್ಟಿ ವೈಸ್ ನೋಡ್ತೀವಿ ಅಂತಂದರೆ ಗ್ರೋತ್ ಇದೆ ಇಲ್ಲ ಅಂತಲ್ಲ, ರಿಸ್ಕು ಕೂಡ ಅದೇ ರೀತಿಯಾಗಿರುತ್ತೆ ಇವತ್ತಿನ ಕಾಲಕ್ಕೆ ನಾವು ಎಂಟ್ರಿ ಆಗ್ತೀವಿ ಅಂತಂದರೆ. ಸೊ ಮಾರ್ಕೆಟ್ ಎಲ್ಲ ಬಿದ್ದಾಗ ಜಾಸ್ತಿ ಕ್ರ್ಯಾಶ್ ಆಗಿರುತ್ತೆ. ಆ ರೀತಿಯಾದಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಬಿಸ್ನೆಸಸ್ಗಳು ಅಟ್ರಾಕ್ಟಿವ್ ಆಗಿರುತ್ತೆ ಎಂಟ್ರಿ ಆಗಲಿಕ್ಕೆ. ಈಗಿರೋ ಪ್ರೆಸೆಂಟ್ ಸಿಚುವೇಷನ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗಿಬಿಟ್ಟಿದೆ ಕಂಪೇರಿಂಗ್ ಟು ದೇರ್ ಅರ್ನಿಂಗ್ ವ್ಯಾಲ್ಯೂಯೇಷನ್ಸ್ಗಳ ವೈಸ್ ನೋಡ್ತೀವಿ ಅಂತಂದರೆ. ಬಟ್ ಅದರ ಅರ್ಥ ಕಂಪ್ಲೀಟ್ಲಿ ಬಿದ್ದೋಗುತ್ತೆ ಅಂತಲ್ಲ. ಇಟ್ ಈಸ್ ಸ್ಟಿಲ್ ಆಪರ್ಚುನಿಟಿ ವೈಸ್ ನೋಡ್ತೀವಿ ಅಂತಂದರೆ ಅವಕಾಶ ಇದೆ, ಬೆಳೀತಕ್ಕಂಥ ಪಾಸಿಬಿಲಿಟಿ ಇದೆ. ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರೈಸಿಂಗ್ ಏನಿದೆಯೋ ಆಲ್ರೆಡಿ ಅಡ್ಜಸ್ಟ್ ಆಗಿದೆ ಅಂತಕ್ಕಂಥದ್ದು. ಮಾರ್ಜಿನ್ ಆಫ್ ಸೇಫ್ಟಿ ವೈಸ್ ನೋಡ್ತೀವಿ ಅಂತಂದರೆ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ ಈ ಒಂದು ಸಂದರ್ಭದಲ್ಲಿ. ಬಟ್ ಅಟ್ ದ ಸೇಮ್ ಟೈಮ್ ಗ್ರೋತು ಕೂಡ ಎಕ್ಸ್ಪೆಕ್ಟೆಡ್ ಇರುತ್ತೆ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ರಿಪೋರ್ಟ್ಸ್ಗಳ ವೈಸ್ ನಾವು ನೋಡ್ತೀವಿ ಅಂತಂದರೆ. ವಾಟ್ ಇಸ್ ಯುವರ್ ಥಾಟ್? ಕಮೆಂಟ್ ಮೂಲಕ ತಿಳಿಸಿ. ಏನೇ ಒಂದು ವಿಚಾರಗಳಿದ್ರೂ ಕೂಡ ನಾನು ಇಲ್ಲಿವರೆಗೂ ಶೇರ್ ಮಾಡಿರ್ತಕ್ಕಂಥದ್ದು ಎಜುಕೇಷನ್ ಪರ್ಪಸ್ಗೆ ಮಾತ್ರ, ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಕನ್ಸಿಡರ್ ಇಟ್ ಆಸ್ ಅನ್ ಎಜುಕೇಷನಲ್ ಒಂದು ಟಾಪಿಕ್ ಅಂತ ಅನ್ಕೊಳ್ಳಿ. ಯಾವುದೇ ಒಂದು ವಿಚಾರವನ್ನು ಡಿಸಿಷನ್ ತಗೊಳ್ತೀರಾ ಅಂತಂದರೆ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ಗಳಿರ್ಬೋದು ಅಥವಾ ಅವ್ರ ಹತ್ರ ಹೋಗಿ ನೀವು ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕಂಥದ್ದು ಸೂಕ್ತ. ಬಟ್ ಆಸ್ ಅ ಲರ್ನಿಂಗ್ ಪರ್ಪಸ್ ಒಂದ್ಸತಿ ಎಕ್ಸ್ಪ್ಲೋರ್ ಮಾಡಿ. ಇದನ್ನ ಬಿಟ್ಟು ಮಲ್ಟಿಪಲ್ ಬಿಸ್ನೆಸಸ್ಗಳು ಇವತ್ತಿನ ಕಾಲಕ್ಕೆ ಮಾರ್ಕೆಟಲ್ಲಿ ಲೀಸ್ಟ್ ಆಗಿರುತ್ತೆ ಈ ರೀತಿಯಾದಂಥ ಒಂದು ಸೆಗ್ಮೆಂಟಲ್ಲಿ. ನಿಮ್ಮ ಒಂದು ಕಲಿಕೆ ಇವತ್ತಿನ ವಿಡಿಯೋದಲ್ಲಿ ಏನಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ಬೋದು ನೀವು. ಮತ್ತೆ ಸಿಗ್ತಾ ಇರೋಣ. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.